ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸಪ್ರಚೋದಯಾತ್ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಾವು ಸುಗ್ರೀವ ನಾಲ್ಕು ದಿಕ್ಕುಗಳ ಬಗೆಗೆ ವರ್ಣನೆ ಮಾಡಿದ. ನಾವು ಎಲ್ಲಿಯ ತನಕ ಹೋಗಬಹುದು, ಅಲ್ಲಿಯ ತನಕ ಹೋಗಿ ಸೀತೆಯನ್ನು ಹುಡ್ಕೊಂಡು ಬನ್ನಿ. ಅಭಾಸ್ಕರಂ ಅಮರ್ಯಾದಂ, ಅಲ್ಲಿಂದ ಆಚೆಗೆ ಹೋಗಲಿಕ್ಕೆ ಆಗಲ್ಲ. ಆ ರೀತಿ ಅವನು ಹೇಳಿದ್ದ, ನೋಡಿದೆವು. ಬಾಲಿ, ಜಾವಾ, ಸುಮಾತ್ರ ಈ ಮೂರೂ ಪ್ರದೇಶಗಳು ಕೂಡ ಒಂದೇ ಆಡಳಿತಕ್ಕೆ ಸೇರಿದ್ದು ಅಂತ ಹೇಳಿ ಒಂದು ಕೋರ್ಟಿನಲ್ಲಿ ವಿವಾದ ಆಗಿತ್ತು. ಆವಾಗ ಅವರು ಹೇಳಿದ್ರು, ನಮ್ಮ ರಾಷ್ಟ್ರೀಯ ಗ್ರಂಥವಾದ ರಾಮಾಯಣದಲ್ಲಿ ಅಂತ ಹೇಳಿ ಅವರು ವಾದ ಮಾಡಿ ಅದು ನಮಗೆ ಸೇರಿದ್ದು ಅಂತ ಹೇಳಿ ಹಾಗೊಂದು ಇತಿಹಾಸ ಇದೆ. ಅಂದರೆ ಅವನು ಹೇಳಿದ್ದು ಎಷ್ಟು ಪರ್ಫೆಕ್ಟು ಅಂತ ಅವರು ಹೇಳುತ್ತಾರೆ. ಆಮೇಲೆ ಅದ್ರ ಮೇಲೆ ಅನೇಕ ರಿಸರ್ಚ್ಗಳು ನಡೆದಿವೆ. ನಮಗಿಲ್ಲಿ ಬೇಕಾದದ್ದು ಸುಗ್ರೀವನಿಗೆ ಎಷ್ಟು ಜಿಯೋಗ್ರಫಿಕಲ್ ನಾಲೆಜ್ ಎಷ್ಟು ಪಕ್ಕಾ ಇತ್ತು ಅಂತ. ಅವನು ಆ ರೀತಿ ಹೇಳಿ ಹನುಮಂತನನ್ನು ಮಾತ್ರ ಉಳಿಸ್ಕೊಂಡಿದ್ದ, ಉಳಿದವ್ರನ್ನೆಲ್ಲ ಕಳಿಸಿಬಿಟ್ಟ. ಅದಕ್ಕೆ ನಾನು ನಿಮಗೆ ಹೇಳಿದ್ದೆ, ಸುಗ್ರೀವ ಒಬ್ಬ ಕಮಾಂಡರ್ ಇನ್ ಚೀಫ್ ಆಗಿ ಹೇಗೆ ಯೋಚನೆ ಮಾಡಬೇಕೋ ಹಾಗೆ ಮಾಡಿದ್ದಾನೆ. ಯಾಕೆಂದರೆ ಅವರೆಲ್ಲ ವಾರ್ಮಪ್ ಆಗಬೇಕು, ಪ್ರತಿಕೂಲ ಪರಿಸ್ಥಿತಿಗೆ ಒಗ್ಗಿಕೊಳ್ಳಬೇಕು, ಯುದ್ಧಕ್ಕಿಂತ ಮೊದಲು ಇದರ ಅವಶ್ಯಕತೆ ಇದೆ. ಆದ್ದರಿಂದ ಆ ರೀತಿ ಮಾಡಿದ್ರು. ಇಷ್ಟನ್ನು ನಾವು ನೋಡಿದ್ವಿ. ಈಗ ಅಲ್ಲಿಂದ ಮುಂದೆ 44ನೆಯ ಸರ್ಗವನ್ನು ನಾವು ನೋಡಬೇಕಿದೆ. ವಿಶೇಷೇಣ ತು ಸುಗ್ರೀವೋ ಹನುಮತ್ಯರ್ಥ ಮುಕ್ತವಾನ್ ಸಹಿತಸ್ಮಿನ್ ಹರಿಶ್ರೇಷ್ಠೇ ನಿಶ್ಚಿತಾರ್ಥೋರ್ಥ ಸಾಧನೆ. ಅವನಿಗೆ ಖಾತ್ರಿ ಇದ್ದದ್ದು ಹನುಮಂತನ ಮೇಲೆ. ಅದಕ್ಕೆ ಅವನನ್ನೇ ದಕ್ಷಿಣ ದಿಕ್ಕಿಗೆ ಕಳುಹಿಸಿದ್ದು. ಸುಗ್ರೀವನಿಗೆ ಪರಿಚಯ ಇತ್ತು ರಾವಣನದ್ದು. ಅಣ್ಣನ ಫ್ರೆಂಡ್ ಗೊತ್ತಿರಲ್ವೇ, ಹೇಗೆ ಏನು ಅಂತೆಲ್ಲ ಗೊತ್ತಿರುತ್ತೆ. ಅದರಿಂದಾಗಿ ರಾವಣನ ಬಗ್ಗೆ ಖಾತ್ರಿ ಇತ್ತು. ಹೀಗಾಗಿ ದಕ್ಷಿಣ ದಿಕ್ಕಿಗಾಗಿಯೇ ಹನುಮಂತನನ್ನು ಮೀಸಲಾಗಿಟ್ಟಿದ್ದ. ಅದಕ್ಕೆ ನಿಶ್ಚಿತಾರ್ಥ ಅರ್ಥ ಸಾಧನೆ, ಹನುಮಂತನೇ ಈ ಕೆಲಸವನ್ನು ಮಾಡಬಲ್ಲ ಅಂತ ಇತ್ತು. ಅಬ್ರವೀಚ್ಛ ಹನುಮಂತಂ ವಿಕ್ರಾಂತಮನಿಲಾತ್ಮಜಂ ಸುಗ್ರೀವ ಪರಮ ಪ್ರೀತಃ ಪ್ರಭು ಸರ್ವವನೌಕಸಾಂ. ಸುಗ್ರೀವ ಅತ್ಯಂತ ಪ್ರೀತಿಯಿಂದ ಹನುಮಂತನನ್ನು ಕುರಿತು ಹೇಳಿದರಂತೆ, ನ ಭೂಮೌ ನಾಂತರಿಕ್ಷೇವಾ ನಾಂಬರೇ ನಾಮರಾಲಯೇ ನಾಪ್ಸುವಾ ಗತಿ ಸಂಗಂತೆ ಪಶ್ಯಾಮಿ ಹರಿಪುಂಗವಾ. ಹನುಮಂತನೇ, ನಿನಗೆ
ನ ಭೂಮೌ ಭೂಮಿಯಲ್ಲಾಗಲಿ, ನಾಂತರಿಕ್ಷೇವ ಅಂತರಿಕ್ಷದಲ್ಲಿ ಆಗಲಿ, ಅಂಬರೇ ಆಕಾಶದಲ್ಲಿ ಆಗಲಿ, ನಾಮರಾಲಯೇ ದೇವತೆಗಳ ಲೋಕದಲ್ಲಿ ಆಗಲಿ, ನಾಪ್ಸುವ ನೀರಿನಲ್ಲಿ ಆಗಲಿ, ಗತಿಸಂಗಂ ನ ಪಶ್ಯಾಮಿ, ಎಲ್ಲಿಯೂ ಕೂಡ ಗತಿಭಂಗ ಆಗೋದಿಲ್ಲ, ಎಲ್ಲ ಕಡೆ ನೀನು ಹೋಗಬಲ್ಲೆ. ಈ ಶ್ಲೋಕದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅಂತರಿಕ್ಷ ಅಂತಾರೆ. ಅಂತರಿಕ್ಷ ಅಂದರೆ ಆಕಾಶ, ಅಂಬರ ಅಂದರೆ ಆಕಾಶ. ಇದೇನಿದು ಪುನರುಕ್ತಿ ಬಂತು? ಕೆಲವೊಮ್ಮೆ ಕವಿಗಳು ಬರೆಯುವಾಗ ಆವೇಶದಲ್ಲಿ ಪದವನ್ನು ಹಾಕಿರ್ತಾರೆ, ವಿವೇಚನೆ ಇರೋದಿಲ್ಲ. ಹಾಗ ವಾಲ್ಮೀಕಿಗಳಿಗೆ ನಾವು ಹಾಗೆ ಪ್ರಯೋಗ ಮಾಡುತ್ತೇವಲ್ಲ, ಅದು ಪುನರುಕ್ತಿ ಅನ್ನೋದು ಗೊತ್ತಿರಲ್ಲ. ಹಾಗಾಯ್ತ ಕಡೆಗೆ ಈ ಪ್ರಶ್ನೆಗೆ ನಾನು ಸುಮಾರು 96ನೇ ಇಸ್ವಿ, 96-95ನೇ ಇಸ್ವಿ ಮಠಪಾಡಿಯಲ್ಲಿ ರಾಮನವಮಿಯ ಉತ್ಸವ. ಆವಾಗ ವಿದ್ಯಾಮಾನ್ಯರಿದ್ದರು. ಅಲ್ಲಿ ನಮ್ಮ ಗುರುಗಳು ಬಂದಿದ್ದರು. ಆವಾಗ ವಾಲ್ಮೀಕಿ ರಾಮಾಯಣದ ಈ ತರಹದ ಸಮಸ್ಯೆಗಳ ಬಗ್ಗೆನೇ ಮಾತನಾಡಿದರು. ಆವಾಗ ಅವರು ಹೇಳಿದ್ರು, ಇದೇ ಪ್ರಶ್ನೆಯನ್ನು ಎತ್ತಿಕೊಂಡು ಇದಕ್ಕೆಲ್ಲ ವ್ಯಾಖ್ಯಾನಕಾರರು ಹೇಗೆ ಮಾಡಿದ್ದಾರೆ ಅಂತ ನೋಡಿಕೊಂಡು ಅವರು ಏನಿಲ್ಲ, ಎಲ್ಲರೂ ಮಾಡ್ಕೊಂಡು ಹೋಗಿದ್ದಾರೆ. ಹೀಗೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಅವರು ಗೋವಿಂದರಾಜೀಯ ಅಂತ, ಅದು ಬಹಳ ಹಳೆಯದು. ಗೋವಿಂದರಾಜೀಯದಲ್ಲಿ ಹೀಗಿದೆ, ಅಂತರಿಕ್ಷ ಅಂತಂದರೆ ಮೋಡಗಳು ಇರುವ ಜಾಗ, ಅಂಬರ ಅಂತಂದರೆ ಗಾಳಿ ಆಡುವ ಜಾಗ ಅಂತ. ಯಾಕೋ ಅಷ್ಟು ಸಮಾಧಾನ ಆಗೋದಿಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಅಂತರಿಕ್ಷ ಅಂದರೆ ಹೃದಯಾಕಾಶ, ಅಂಬರ ಅಂದರೆ ಹೊರಗಡೆಯ ಆಕಾಶ ಅಂತ. ಯಾಕೆಂದರೆ ಅಂತಹ ಈಕ್ಷತೆ ಒಳಗಡೆ ಎಲ್ಲಿ ನೋಡಿಕೊಳ್ಳಬಲ್ಲನೋ ಅದು ಅಂತರಿಕ್ಷ ಅಂದರೆ ಹೃದಯಾಕಾಶ ಅಂತ ಅರ್ಥ. ಅಂತರಿಕ್ಷೆ ಅಂತಂದರೆ ಹೃದಯಾಕಾಶದಲ್ಲಿಯೂ ಹನುಮಂತ ಓಡಾಡಬಲ್ಲ. ದೇವರು ಹೇಗೆ ಅಂತರ್ಯಾಮಿಯೋ ಆ ರೀತಿ ಮುಖ್ಯ ಪ್ರಾಣನೂ ಅಂತರ್ಯಾಮಿಯಾಗಿರಬಲ್ಲ. ಏಕೆಂದರೆ ಅಂತರ್ಯಾಮಿತ್ವ ಅನ್ನೋದು ಭಾರತೀಯ ಸಿದ್ಧಾಂತದ ಎಕ್ಸ್ಕ್ಲೂಸಿವ್. ಅಂತರ್ಯಾಮಿ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ವೇದಾಂತದಲ್ಲಿ ಇರೋದರಿಂದ ನಮ್ಮ ಭಾಷೆಯಲ್ಲಿ ಮಾಡಿಸಿ ಬಿಡು ಅನ್ನೋದು ಸುಲಭವಾಗಿ ಬಂತು. ಮಾಡಿಸುತ್ತಾನೆ, ಮನೆಯನ್ನು ಕಟ್ಟಿಸುತ್ತಾನೆ. ಇಂಗ್ಲೀಷಿನಲ್ಲಿ ಹೇಳಿ ಅದನ್ನು ನೀವು ಭಾರಿ ಕಷ್ಟಪಡಬೇಕು. ಗೆಟ್ ಇಟ್ ಡನ್, ಈಗಾಗಲೇ ಮಾಡಿರೋದನ್ನು ನೀನು ತೆಗೋ ಅಂದರೆ ಅವನು ಇನ್ಯಾರೋ ಮಾಡಿರಬೇಕು ಅಂತ ಅರ್ಥ. ಅದು ಕೂಡ ಅಂತರ್ಯಾಮಿತ್ವವನ್ನು ನಾವು ಭಾರತೀಯ ಭಾಷೆಯಲ್ಲಿ, ನೀವು ಯಾವುದೇ ಭಾಷೆಯಲ್ಲಿ ಮಾತನಾಡಿ, ಯಾವುದೇ ತೆಲುಗಿನಲ್ಲಿ, ತಮಿಳಿನಲ್ಲಿ, ಹಿಂದಿಯಲ್ಲಿ ಕಿಯಾ ಕರ್ವಾಯ ಆ ತರಹ ನಿಚ್ ಅಂತ ಕರೀತಾರೆ ಅದನ್ನು ಎಲ್ಲ ಭಾಷೆಗಳಲ್ಲಿ. ಮಾಡಿಸಿದ, ಹೇಳಿಸಿದ, ಕಟ್ಟಿಸಿದ, ಅವನು ನುಡಿಯುವಂತೆ ಮಾಡಿದ, ಅವನು ನುಡಿಸಿದ, ನಾನು ನುಡಿದೆ. ಈ ಪ್ರಯೋಗ ಇದೆ. ಇಂಗ್ಲೀಷಿನಲ್ಲಿ ಅದಿಲ್ಲ. ಯಾಕೆ ಅಂದರೆ ಅಂತರ್ಯಾಮಿತ್ವ ಇಲ್ಲ. ಅದರಿಂದಾಗಿ ನ ಭೂಮೌ ನಾಂತರಿಕ್ಷೇವ ನಾಂಬರೇ ನಾಮರಾಲಯೇ ನಾಪ್ಸುವ ಗತಿಸಂಗಂತೆ ಪಶ್ಯಾಮಿ ಹರಿಪುಂಗವ. ಹನುಮಂತ, ನೀನು ಭೂಮಿಯಲ್ಲೇ ಆಗಲಿ, ಅಂತರಿಕ್ಷೆ, ಪ್ರತಿಯೊಬ್ಬ ಜೀವರ ಹೃದಯಾಕಾಶದಲ್ಲಿ ಆಗಲಿ, ನಾಂಬರೇ ಹೊರಗಡೆಯ ಗ್ರಹ ನಕ್ಷತ್ರಗಳಿರುವ ಜಾಗದಲ್ಲಿ ಆಗಲಿ, ಅಮರಾಲಯೇ ದೇವತೆಗಳ ಲೋಕದಲ್ಲಿ ಆಗಲಿ, ನಾಪ್ಸು ನೀರಿನಲ್ಲಿ ಆಗಲಿ, ಎಲ್ಲಿಯೂ ಕೂಡ ನಿನ್ನ ನಡೆ ಕುಂಠಿತ ಆಗುವುದಿಲ್ಲ. ಅದರಿಂದಾಗಿ ನೀನು ಹುಡುಕಾಡಬಲ್ಲೆ. ಇದು ನಮಗೆ ಯಾವ ವ್ಯಾಖ್ಯಾನದಿಂದಲೂ ಸಿಗಲಿಲ್ಲ. ನಾವು ಪ್ರಾಚೀನವಾದ ವ್ಯಾಖ್ಯಾನ ತಿಲಕ, ಆಮೇಲೆ
ರಾಮ ಅಭಿರಾಮ ಅಂತ ಒಬ್ಬರು ಬರೆದಿದ್ದಾರೆ. ಆಮೇಲೆ ಗೋವಿಂದರಾಜೀಯ 3 ವ್ಯಾಖ್ಯಾನ. ಮಹೇಂದ್ರ ತೀರ್ಥೀಯ ಅಂತ, ಮಹೇಂದ್ರ ತೀರ್ಥರು ಅಂದರೆ ಅವರು ರಾಮಾನುಜೀಯ ಪಂಥದ ಸನ್ಯಾಸಿಗಳು. ಎಲ್ಲಿಯೂ ಕೂಡ ಈ ವಿವರಣೆ ಇಲ್ಲ, ಇದು ಎಕ್ಸ್ಕ್ಲೂಸಿವ್ಲಿ ಗೋವಿಂದ ಪಂಡಿತರ ವಿವರಣೆ. ಅಂಬರೇ ಅಂತರಿಕ್ಷೆ ಅಂತ ಹೇಳಿದ್ರೆ ಪುನರುಕ್ತಿ ಬರುತ್ತೆ. ಅದಕ್ಕೆ ಅಂತರಿಕ್ಷ ಅಂತ ಹೇಳಿ ಇರೋದ್ರಿಂದಾಗಿ ಹೃದಯಾಕಾಶ ಅಂತ ಅರ್ಥ ಮಾಡಬೇಕು. ಅಂಬರ ಅಂದರೆ ಹೊರಗಿನ ಆಕಾಶ ಅಂತ ಅರ್ಥ ಮಾಡಬೇಕು. ಆಗ ಇದು ಯಾವುದೂ ಕೂಡ ಸಮಸ್ಯೆ ಆಗಲ್ಲ, ಪುನರುಕ್ತಿ ಬರಲ್ಲ. ಈ ರೀತಿ ಈ ಶ್ಲೋಕಕ್ಕೆ ಅರ್ಥ. ಈಗ ವಿಷಯಕ್ಕೆ ಬರೋಣ. ಸುಗ್ರೀವ ಏನು ಹೇಳ್ತಾ ಇದ್ದಾನೆ? ನಾನು 4 ದಿಕ್ಕುಗಳಲ್ಲಿ ಇಂತಿಂಥ ಜಾಗ ಇದೆ, ಇಂಥ ಜಾಗ ಇದೆ, ಇಂಥ ಜಾಗ ಇದೆ ಎಂದೆ. ಅದನ್ನು ಮೀರ್ಲಿಕ್ಕಾಗಲ್ಲ ಅಂತ ಕೆಲವೊಂದನ್ನು ಹೇಳಿದೆ. ಅದನ್ನು ದಾಟಿ ನೀನು ನೋಡಬಲ್ಲೆ. ಸಾಸುರ ಸಹ ಗಂಧರ್ವಾಹ ಸನಾಗ ನರ ದೇವತಾ ವಿದಿತಾ ಸರ್ವಲೋಕಾಸ್ತೆ ಸಸಾಗರ ಧರಾಧರಾಹ. ಅಸುರರು ಗೊತ್ತಿದ್ದಾರೆ ನಿನಗೆ, ಗಂಧರ್ವರು ಗೊತ್ತಿದ್ದಾರೆ, ನಾಗರು ಗೊತ್ತಿದ್ದಾರೆ, ನರರು ಗೊತ್ತಿದ್ದಾರೆ, ದೇವತೆಗಳು ಗೊತ್ತಿದ್ದಾರೆ, ಪ್ರತಿಯೊಂದು ಲೋಕದ ಪ್ರತಿಯೊಂದು ಜನರೂ ನಿನಗೆ ಗೊತ್ತಿದ್ದಾರೆ. ವಿದಿತಾಹ ಸರ್ವಲೋಕಾಸ್ತೆ. ಇದೇನರ್ಥ? ನೀನು ಅಂತರ್ಯಾಮಿಯಾಗಿದ್ದೀಯಾ, ಜೀವಸ್ವರೂಪವನ್ನು ಕೂಡಲೇ ತಿಳಿಯುತ್ತೀಯಾ ಅಂತ ಅರ್ಥ. ಅದರಿಂದಾಗಿ ಒಬ್ಬ ವ್ಯಕ್ತಿಯ ಒಳ್ಳೆತನ ಕೆಟ್ಟತನಗಳನ್ನು ಅವನ ಉಸಿರಿನಲ್ಲಿ ನಿಂತು ನೀನು ನೋಡಬಲ್ಲೆ. ಯಾಕೆ ಅಂದರೆ ಅವನ ಉಸಿರಾಡಿಸೋದೇ ನೀನು. ತಾಮಸರ ಉಸಿರು ಬೇರೆ ರೀತಿ ಇರುತ್ತೆ, ರಾಜಸರ ಉಸಿರು ಬೇರೆ ರೀತಿ ಇರುತ್ತೆ, ಸಾತ್ವಿಕರ ಉಸಿರು ಬೇರೆ ರೀತಿ ಇರುತ್ತೆ. ನಾವು ಮೂಗಿನಿಂದ ಎಷ್ಟು ದೂರ ನಿಂತಿರ್ತೀವಿ, ಅವ್ರು ಜೋರಾಗಿ ನಿಟ್ಟುಸಿರು ಬಿಟ್ಟರು ಗೊತ್ತಾಗಲ್ಲ, ನಿನಗೆ ಗೊತ್ತಾಗತ್ತೆ. ಯಾಕೆಂದರೆ ಅವ್ರ ಮೂಗಿನ ಒಳಗಡೆ ಇದ್ದು ಉಸಿರಾಡಿಸುವವನೇ ನೀನು. ಹೀಗಾಗಿ ಜೀವಸ್ವರೂಪದ ಪರಿಚಯ ನಿನಗಿದೆ. ಹೀಗಾಗಿ ಸೀತೆಯನ್ನು ಹುಡುಕಾಡಬಲ್ಲೆ ನೀನು. ಗತಿರ್ವೇಗಶ್ಚ ತೇಜಶ್ಚ ಲಾಘವಂ ಚ ಮಹಾಕಪೆ ಪಿತುಸ್ತೆ ಸದೃಶಂ ವೀರ ಮಾರುತಶ್ಚ ಮಹೌಜತಃ. ಗತಿ ನಿರಂತರವಾದ ನಡೆ, ವೇಗ, ತೇಜ ಅಂತ ಹೇಳಿದ್ರೆ ಬಲ, ಲಾಘವ ಅಂತಂದ್ರೆ ಬೇಗ ನಿರ್ಧಾರ ತೆಗೆದುಕೊಳ್ಳೋದು, ಕ್ವಿಕ್ ಡಿಸಿಷನ್. ನಿನ್ನ ಅಪ್ಪನ ತರಹನೇ. ಅದರಿಂದಾಗಿ ನೀನು ಎಲ್ಲಿಯೂ ಹೋಗಬಲ್ಲೆ. ಕೆಲವರೇನು ಹೇಳ್ತಾರೆ ಅಂದರೆ, ಹನುಮಂತನಿಗೆ ಮರ್ತೋಗಿತ್ತು, ಜಾಂಬವಂತ ಅವನನ್ನು ಹೊಗಳಿ ಉದ್ದೀಪಿಸಿದ, ಆಮೇಲೆ ಅವನು ಜ್ಞಾನೋದಯ ಆಯಿತು ಅಂತ. ಹಾಗಾಗೋದಾದರೆ ಇಲ್ಲೇ ಆಗ್ಬಿಡ್ಬೇಕಿತ್ತು. ಯಾಕೆಂದರೆ ಅದನ್ನೆಲ್ಲ ಇಲ್ಲಿ ಹೇಳಿ ಆಗಿದೆ. ಅವನು ಯಾಕೆ ಸುಮ್ಮನೆ ಇದ್ದದ್ದು ಅಂದರೆ ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಮೊದಲೇ ಹಾರಿಬಿಟ್ರೆ ನಾನು ಮಾಡ್ತಾ ಇದ್ದೆ ಅಂತ ಹೇಳಿಕೊಳ್ತಾ ಇದ್ರೇನೋ ಗೊತ್ತಾಗಲಿ. ಅದರಿಂದಾಗಿ ಕೆಲವೊಮ್ಮೆ ಸುಮ್ಮನೆ ಇರಬೇಕು. ಯಾವಾಗ ಆಗತ್ತೋ ಆವಾಗ ತಕ್ಕ ಹೇಳಬೇಕು. ಅದರಿಂದಾಗಿ ಹನುಮಂತ ಸುಮ್ಮನೆ ಇದ್ದದ್ದೇ ವಿನಃ ಅಜ್ಞಾನದಿಂದ ಅಲ್ಲ. ಒಂದೊಮ್ಮೆ ಅವು ಹೊಗಳಿ ಅವನಿಗೆ ಮರ್ತೋಗಿರೋದನ್ನು ನೆನಪಿಸೋದೇ ಆಗಿದ್ದಿದ್ರೆ, ಅದೇ ಹೇಳಿದ್ನಲ್ಲ, ಸುಗ್ರೀವನಿಂದಲೇ ಆಗ್ಬಿಡ್ಬೇಕಿತ್ತು. ಇಲ್ಲಿ ನೋಡಿ ಹೆಂಗೆ ಹೊಗಳ್ತಾ ಇದ್ದಾನೆ. ಇದ್ರ ಮುಂದೆ ಅವನು ಜಾಂಬವಂತ ಹೊಗಳಿದ್ದೇನೂ ಅಲ್ಲ. ಇದು ಎಷ್ಟು ತೀವ್ರವಾದ ಶ್ಲಾಘನೆ ಇದೆ, ಎಷ್ಟು ತೀವ್ರವಾದ ಪರಿಚಯ ಇದೆ. ಅದರಿಂದಾಗಿ ತೇಜಸಾವಾಪಿತೆ ಭೂತಂ ನ ಸಮಂ ಭುವಿ ವಿದ್ಯತೆ ತದ್ಯಥಾ ಲಭ್ಯತೆ ಸೀತಾ ತತ್ವಮೇವಾನುಚಿಂತಯ. ತೇಜಸ, ಬಲದಿಂದ ನಿನಗೆ ಎಣೆಯಾದವರು ಇಲ್ಲವೇ ಇಲ್ಲ. ತೇಜಸ ವಾಪಿತೆ ಭೂತಂ ನ ಸಮಂ ವಿದ್ಯತೆ ಭುವಿ ವಿದ್ಯತೆ, ಯಾರೂ ಇಲ್ಲ. ಅದರಿಂದಾಗಿ ತದ್ಯಥಾ ಲಭ್ಯತೆ ಸೀತಾ, ಸೀತೆ ಹೇಗೆ ಹುಡುಕಿದರೆ ಸಿಗಬಲ್ಲಳೋ ಹಾಗೆ ತತ್ ತ್ವಮೇವ ಅನುಚಿಂತಯ, ನಂತರ ಯೋಚಿಸು. ನಂತರ ಯೋಚಿಸು ಅಂದರೆ ಅಂಗದನಿಗೆ ಗೊತ್ತಾಗದೇ ಇದ್ದರೆ.
ಯಾಕೆಂದರೆ ಇವನು ಅಂಗದನಿಗೆ ಯುವರಾಜ ಆದ್ದರಿಂದಾಗಿ ಕ್ಯಾಪ್ಟನ್ಸಿ ಕೊಟ್ಬಿಟ್ಟಿದ್ದಾನೆ. ಕೊಡದೇ ಹೋದರೂ ತಾರ ತಗೊಂಡ್ಬಿಟ್ಟಿದ್ದಾನೆ. ಈ ತರಹದ ಈ ಸೆಲ್ಫ್ ಪ್ರೆಸ್ಟೀಜ್ಗಳ ಮಧ್ಯೆ ಹೇಗಿರಬೇಕು ನಿನಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಏನು ಹೇಳೋಲ್ಲ. ತತ್ವಮೇವ ಅನುಚಿಂತೆಯ, ಮತ್ತೆ ಚಿಂತಿಸು. ತ್ವಯ್ಯೇವ ಹನುಮನ್ನಸ್ತಿ ಬಲಂ ಬುದ್ಧಿ ಪರಾಕ್ರಮ ದೇಶಕಾಲಾನುವೃತ್ತಿಶ್ಚ ನಯಶ್ಚ ನಯಪಂಡಿತ. ನಯಪಂಡಿತ ಸ್ಟ್ರಾಟಜಿಯನ್ನು ಚೆನ್ನಾಗಿ ಮಾಡಬಲ್ಲವ. ನಯ ಅಂದರೆ ಸ್ಟ್ರಾಟಜಿ. ನಿನಗೆ ಬಲ ಇದೆ, ಬ್ರೂಟಲ್ ಪವರ್ ಮಾತ್ರ ಅಲ್ಲ, ಬುದ್ಧಿ ಇದೆ. ಬಲಂ ಬುದ್ಧಿಶ್ಚ. ಆಮೇಲೆ ಪರಾಕ್ರಮ, ಬೇರೊಬ್ಬರನ್ನು ಆಕ್ರಮಣ ಮಾಡಬಲ್ಲೆ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶ ಕಾಲ ಅನುವೃತ್ತಿಶ್ಚ. ಯಾವ ಪ್ರದೇಶದಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿದೆ, ಯಾವ ಕಾಲದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ನಯಶ್ಚ, ಇಷ್ಟಾಗಿ ನೀನು ಸ್ಟ್ರಾಟಜಿ ಮಾಡಬಲ್ಲೆ. ಅದರಲ್ಲಿ ನಿನಗೆ ವೈದುಷ್ಯ ಇದೆ. ಯಾಕೆಂದರೆ ಈ ತನಕ ಆದ ಘಟನೆಯೇ ಸಾಕ್ಷಿ. ತತಃ ಕಾರ್ಯ ಸಮಾಸಂಗಂ ಅವಗಮ್ಯ ಹನುಮತಿ ವಿದಿತ್ವಾ ಹನುಮಂತಂಚ ಚಿಂತಯಾಮಾಸ ರಾಘವ. ಹೀಗೆ ಎಲ್ಲ ಆದ ಮೇಲೆ ರಾಮ ಚಿಂತಿಸಿದ. ಸರ್ವಥಾ ನಿಶ್ಚಿತಾರ್ಥೋಯಂ ಹನುಮತಿ ಹರೀಶ್ವರ. ಯಾರಲ್ಲಿಯೂ ಈ ರೀತಿ ಸುಗ್ರೀವ ಹೇಳಲಿಲ್ಲ ಈ ತನಕ. ಸುಗ್ರೀವನ ಭರವಸೆ ಇರೋದು ಹನುಮಂತನ ಮೇಲೆ. ನಿಶ್ಚಿತಾರ್ಥ ತರಶ್ಚಾಪಿ ಹನುಮಾನ್ ಕಾರ್ಯ ಸಾಧನೆ. ಖಂಡಿತ ಮಾಡಿಕೊಂಡೇ ಬರ್ತಾನೆ ಅಂತ ಹೇಳಿ ಸುಗ್ರೀವನಿಗೆ ಖಾತ್ರಿ ಇರೋದು ಹನುಮಂತನಲ್ಲಿ, ಬೇರೆಯವರಲ್ಲಿ ಅಲ್ಲ. ಅದರಿಂದಾಗಿ ಬೇರೆಯವ್ರನ್ನೆಲ್ಲ ಕಳಿಸಿದನಲ್ಲ ಅಂದರೆ ಅದೇ ಹೇಳಿದ್ನಲ್ಲ, ವಾರ್ಮಪ್ ಆಗಲಿಕ್ಕೆ. ಕೆಲವರೆಲ್ಲ ಇದೇ ದೊಡ್ಡ ಪ್ರಶ್ನೆ. ಕಥಕ ವ್ಯಾಖ್ಯಾನ ರಾಮಾಯಣದಲ್ಲೆಲ್ಲ ಸುಗ್ರೀವನಿಗೆ 20% ಭರವಸೆ ಇತ್ತು, ಅವನಿಗೆ 90% ಭರವಸೆ ಇದ್ದದ್ದು ಹನುಮಂತನಲ್ಲಿ ಅಂತ. ಅದು ಈ ವ್ಯಾಖ್ಯಾನದಿಂದಲೇ ನಿರಾಕೃತ. ಯಾಕೆಂದರೆ ನಿಶ್ಚಿತಾರ್ಥ ತರಹ ಇವನಿಂದಲೇ ಆಗತ್ತೆ ಅಂತ ಅವನು ಅಂದ್ಕೊಂಡಿದ್ದು. ತದೇವಂ ಪ್ರಸ್ಥಿತಸ್ಯಾಸ್ಯ ಪರಿಜ್ಞಾತಶ್ಚ ಕರ್ಮಭಿಃ ಭರ್ತ್ರಾ ಪರಿಗೃಹೀತಸ್ಯ ಧ್ರುವ ಕಾರ್ಯ ಫಲೋದಯ. ಸುಗ್ರೀವ ಒಳ್ಳೆ ಬುದ್ಧಿವಂತ. ಅವಳು ತಾರೆಯೂ ಅದನ್ನೇ ಬೈದದ್ದು ಅವನಿಗೆ. ಇಂತಹ ಬುದ್ಧಿವಂತ ನೀನು ಸಮನ್ನೋ ರಾಮಮಾಶ್ರಿತ್ಯ ಕಥಂ ಸಂಧಿಹಿ. ನೀನು ಹೇಗೆ ಇಂತಹ ಬುದ್ಧಿ ಇರುವವ ಸಮನ್ನೋ ರಾಮಮಾಶ್ರಿತ್ಯ, ರಾಮ ತಟಸ್ಥ, ವಾಲಿಯನ್ನು ಕೊಲ್ಲಲೇಬೇಕು ಅಂತ ಇರಲಿಲ್ಲ, ಅವನನ್ನು ಆಶ್ರಯಿಸಿ ಸಂಧಿ ಆಗ್ಬೋದಿತ್ತಲ್ವಾ, ಮಾಡಿಕೊಳ್ಳಿಲ್ಲ. ಅದರಿಂದಾಗಿ ನಿನ್ನ ಧೂರ್ತತನದ ಬಗ್ಗೆ ಧಿಕ್ ಅಂತ ಅವಳು ಹೇಳಿರ್ತಾಳೆ ಈ ಹಿಂದೆ. ಅಂದರೆ ಸುಗ್ರೀವ ದಡ್ಡ ಅಲ್ಲ, ಪ್ರಚಂಡ ಬುದ್ಧಿವಂತ. ಅದಕ್ಕೇನೆ ಲಕ್ಷ್ಮಣ ಸಿಟ್ಟು ಮಾಡಿಕೊಂಡು ಬಂದಾಗ ತಾರೆಯನ್ನು ಕಳಿಸ್ತಾನೆ. ಏಕೆಂದರೆ ಹೆಣ್ಣು ಮಕ್ಕಳನ್ನು ನೋಡಿದಾಗ, ಅದು ಅವಳು ಕುಡಿದ ಸ್ಥಿತಿಯಲ್ಲಿ ತೂರಾಡ್ಕೊಂಡು ಬಂದಾಗ ಲಕ್ಷ್ಮಣ ಹಿಂದೆ ಸರಿತಾನೆ. ಅವಳು ಸಮಾಧಾನ ಮಾಡಿ ಆದ ಮೇಲೆ ಇವನು ಮುಂದೆ ಹೋಗ್ತಾನೆ. ಇವೆಲ್ಲ ಏನು ಸಾಧಾರಣದವ್ರಿಗೆ ಬರುತ್ತಾ? ಅದರಿಂದ ಸುಗ್ರೀವ ಒಪ್ಪಿಕೊಂಡಿದ್ದಾನೆ ಅಂದರೆ ಇವನೇ ಕೆಲಸ ಮಾಡೋದು. ಅವನಿಗೆ ರಾವಣನ ಪರಿಚಯ ಇರಲಿಲ್ಲ, ಹನುಮಂತನಿಗೆ. ಯಾಕೆ ಅಂದರೆ ವಾಲಿ ಹಾಗೂ ರಾವಣರ ಗೆಳೆತನ, ವಾಲಿ ಹಾಗೂ ಇದು ಸುಗ್ರೀವ ಹಾಗೂ ರಾವಣರ ಪರಿಚಯ ಅವಾಗ ಅವನು ಎಲ್ಲೋ ಇದ್ದ, ಬಹಳ ಚಿಕ್ಕವನು. ಯಾರು? ಹನುಮಂತ. ಅದರಿಂದಾಗಿ ರಾವಣನಿಗೆ ಹನುಮಂತನ ಪರಿಚಯ ಇರಲಿಲ್ಲ, ಹನುಮಂತನಿಗೆ ರಾವಣನ ಪರಿಚಯ ಇರಲಿಲ್ಲ. ಅಲ್ಲ, ನೀವು ಸರ್ವಜ್ಞತ್ವ ಬಿಡಿ, ಹೀಗೆ ಒಬ್ಬರನ್ನೊಬ್ಬರು ಎದುರಾಗಿರಲಿಲ್ಲ. ತದೇವ ಪ್ರಸ್ಥಿತಸ್ಯಾಸ್ಯ
ತಂ ಸಮೀಕ್ಷ್ಯ ಮಹಾತೇಜಾಃ ವ್ಯವಸಾಯೋತ್ತರಂ ಹರಿಂ ಕೃತಾರ್ಥ ಇವ ಸಂಹೃಷ್ಟಃ ಪ್ರಹೃಷ್ಟೇಂದ್ರಿಯಮಾನತಃ. ಅವರೆಲ್ಲ ಹೋಗ್ತಾ ಇದ್ರು ಮೂರೂ ದಿಕ್ಕಿನ ಕಡೆಗೆ, ರಾಮ ತಡಿಲಿಲ್ಲ. ಅವ್ರನ್ನ ನೋಡಿ ಸಂತೋಷವೂ ಆಗಲಿಲ್ಲ. ಯಾಕೆಂದರೆ ರೆಗ್ಯುಲರ್ ಆಗಿರುವಂತಹ ಏನು ಪ್ಯಾಟರ್ನ್ ಇದೆ ವಾರ್ಮಿಂಗ್ ಅಪ್ಪು, ಅದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಅವನಿಗೂ ಗೊತ್ತಿತ್ತು. ಅಲ್ಲ, ಕಳಿಸೋದು ಗೊತ್ತಿರಲಿಲ್ವ ಅವ್ರಿಗೆ, ಹೋದವ್ರಿಗೆ ಗೊತ್ತಿರಲಿಲ್ವ ಅಂದ್ರೆ ಅವ್ರಿಗೂ ಗೊತ್ತಿತ್ತು. ಆದರೆ ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಪಾಸ್ ಆಗಿದೆ, ಹೋಗಿ ಬರಬೇಕು, ಏನು ಇಲ್ಲದೆ ಹೋದರೂ ಹೋಗಿ ಬರಬೇಕು. ತಂ ಸಮೀಕ್ಷ ಮಹಾತೇಜಾಃ ದದೌ ತಸ್ಯ ತತಃ ಪ್ರೀತಃ ಸ್ವನಾಮಾಂಕೋಪಶೋಭಿತಂ ಅಂಗುಲೀಯಮಭಿಜ್ಞಾನಂ ರಾಜಪುತ್ರ್ಯಾಃ ಪರಂತಪಃ. ಆಮೇಲೆ ಅವನಿಗೆ ತನ್ನ ಉಂಗುರವನ್ನು ಕೊಟ್ಟ. ಸ್ವನಾಮಾಂಕೋಪಶೋಭಿತಂ, ತನ್ನ ಹೆಸರಿನ ಗುರುತಿರುವ ಉಂಗುರ. ಆಗಿದ್ದ ಲಿಪಿ ಬೇರೆ, ಲಿಪಿ ಕಾನ್ಸ್ಟಂಟ್ ಆಗಿ ಬದಲಾಗ್ತಾನೆ ಇರುತ್ತೆ. ದೇಹಾತ್ಮ ಭ್ರಮೆ ಎಷ್ಟು ಒಳ್ಳೆಯದಲ್ಲವೋ ಅಷ್ಟು ಒಳ್ಳೆಯದಲ್ಲ ಭಾಷೆಯೇ ಲಿಪಿ ಎನ್ನುವ ಭ್ರಮೆ. ಇವರೆಲ್ಲ ನಾಳೆ ಹಯಗ್ರೀವ ದೇವರ ಕೈಯಲ್ಲಿ ಇವ್ರ ಮಠದಿಂದ ಪ್ರಿಂಟ್ ಆದ ಪುಸ್ತಕದ ಲೋಗೋ ಇಟ್ಟರೆ ಅದು ಬೇಕಿಲ್ಲ. ಅದು ಅದರಿಂದಾಗಿ ಕಾನ್ಸ್ಟಂಟ್ ಆಗಿ ಬದಲಾಗ್ತಾನೆ ಇರುತ್ತೆ ಲಿಪಿ. ಭಾಷೆ ಅದೇ ಇರುತ್ತೆ, ಲಿಪಿ ಬದಲಾಗ್ತಾ ಇರುತ್ತೆ. ಕನ್ನಡದ್ದೇ ಇದು 13ನೇದೋ 14ನೇದೋ ಲಿಪಿ, ಇಂಗ್ಲೀಷಿನದ್ದು 3ನೇದೋ 4ನೇದೋ ಲಿಪಿ. ಇಂಗ್ಲೀಷೂ ಬದಲಾಗಿಸಿಕೊಂಡಿದೆ. ಅದರಿಂದ ನೀವು ಹಳೆ ಇಂಗ್ಲೀಷ್ ಮಾತನಾಡ್ತಾ ಇದ್ರೆ ಆ ಲ್ಯಾಟಿನ್ ನಿಮಗೆ ಉರ್ದು ಥರ ಕೇಳುತ್ತದ. ಆಂಗ್ಲೋ ಸ್ಯಾಕ್ಸನ್ ಪೀರಿಯಡಿನ ಇಂಗ್ಲೀಷನ್ನು ನೀವು ಮಾತನಾಡಿದ್ರೆ. ಅದರಿಂದ ರಾಮನಾಮ ಸ್ವನಾಮಾಂಕೋಪಶೋಭಿತಂ, ತನ್ನ ಹೆಸರಿನ ಗುರುತಿರುವ ಉಂಗುರವನ್ನು ಕೊಟ್ಟಿದ್ದು. ಅದು ಹೆಂಗೂ ಅರ್ಥ ಮಾಡ್ಬೋದು, ಅವಳು ಗುರುತಿಸ್ಲಿ ಅಂತ. ಆಮೇಲೆ ಉಳಿದದ್ದೆಲ್ಲ ಇವನೇ ತಲೆ ಖರ್ಚು ಮಾಡಬೇಕು. ಯಾಕೆಂದ್ರೆ ಅವಳು ಕದ್ಕೊಂಬಂದಿದ್ದು ಅಂತ ಹೇಳಿ ಊಹಿಸಿದ್ರೆ ಇವನೇನು ಮಾಡೋದು? ಅದಕ್ಕೆ ಇವನೇ ತಯಾರಾಗಿರಬೇಕು. ಆ ತರಹದ ಸಮಸ್ಯೆಗಳನ್ನೆಲ್ಲ ಇವನೇ ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಲಿಕ್ಕೆ ಬುದ್ಧಿ ಇದೆಯಾ? ಕೊಟ್ಟ. ಅನೇನ ತ್ವಾಂ ಹರಿಶ್ರೇಷ್ಠ ಚಿಹ್ನೇನ ಜನಕಾತ್ಮಜ ಮತ್ಸಕಾಚಾದನುಪ್ರಾಪ್ತಂ ಅನುದ್ವಿಗ್ನಾನುಪಶ್ಯತಿ. ಅನುದ್ವಿಗ್ನಾ ಅನುಪಶ್ಯತಿ. ಇದನ್ನು ತಗೊಂಡು ಹೋದರೆ ಅವಳಿಗೆ ಉದ್ವೇಗ ಇರಲ್ಲ ಅಂತ. ಆದರೆ ತಗೊಂಡು ಹೋದಾಗಲೇ ಉದ್ವೇಗ ಬಂದ್ಬಿಡ್ತು ಅವಳಿಗೆ. ಅದಕ್ಕೆ ಅವಳು ಯೋಚನೆ ಮಾಡಿದ್ದು. ಹನುಮಂತ ಯೋಚನೆ ಮಾಡಬೇಕಾಗಿ ಬಂತು. ಆ ಸೊಗಸನ್ನು ನೀವು ಸುಂದರಕಾಂಡದಲ್ಲಿ ನೋಡ್ತೀರ. ಯಾವ ಭಾಷೆಯಲ್ಲಿ ಮಾತಾಡಲಿ ಇವಳು ಹತ್ರ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಮಾತನಾಡಿದ್ರೆ ಇವಳಿಗೆ ಅರ್ಥ ಆಗಲ್ಲ. ಯದ್ಯಹಂ ಭಾಷೆಯೇಯಂ ತಾಂ ದ್ವಿಜಾತಿರಿವ ಸಂಸ್ಕೃತಾಂ ರಾವಣಂ ಮನ್ಯಮಾನಾಸ ಸೀತಾ ಭೀತಾ ಭವಿಷ್ಯತಿ. ಫಸ್ಟ್ ಕ್ಲಾಸ್ ಸಂಸ್ಕೃತದಲ್ಲಿ ಮಾತನಾಡ್ಬಿಟ್ರೆ ಅಯ್ಯೋ ರಾವಣ ಅಂತ ಅನ್ಕೊಂಡ್ಬಿಡ್ತಾಳೆ. ಯಾವ ರೀತಿ ಇವಳನ್ನ ಅಪ್ರೋಚ್ ಮಾಡಬೇಕು? ಒಮ್ಮೆ ಮೋಸದಿಂದ ಬೆದರಿದ ಹೆಣ್ಣು, ಬಿಸಿ ಹಾಲಿಗೆ ಬಾಯಿ ಸುಟ್ಟುಕೊಂಡವರು ಫ್ರಿಜ್ಜಿಂದ ತೆಗೆದುಕೊಟ್ಟರೂ ಊದು ಕುಡಿತಾರೆ ಅಲ್ವಾ? ಅದರಿಂದಾಗಿ ಆ ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿ ಎದುರಿಸಬೇಕು ಅಂತ ಅವನಿಗದು ಗೊತ್ತಾಗತ್ತೆ ಅಂತಲೇ ಏನೂ ಹೇಳಲಿಲ್ಲ, ಕೊಟ್ಟ ಅಷ್ಟು. ವ್ಯವಸಾಯಶ್ಚ ತೇ ವೀರ ಸತ್ವಯುಕ್ತಶ್ಚ ವಿಕ್ರಮಃ ಸುಗ್ರೀವಸ್ಯ ಚ ಸಂದೇಶಃ ಸಿದ್ಧಿಂ ಕಥಯತೀವ ಮೇ. ನಿನ್ನ ಈ ನಡೆ, ನಿನ್ನ ಬಾಡಿ ಲ್ಯಾಂಗ್ವೇಜ್, ನಿನ್ನ ಹೆಜ್ಜೆ, ಸತ್ವಯುಕ್ತಶ್ಚ ವಿಕ್ರಮಃ. ವಿಕ್ರಮ ಅಂದರೆ ಹೆಜ್ಜೆ. ಆ ಹೆಜ್ಜೆ ಮೊದಲಾದವುಗಳು, ಮತ್ತು ಸುಗ್ರೀವ ನಿನ್ನನ್ನು ಕುರಿತು ಹೊಗಳಿದ್ದು, ಇದೆಲ್ಲ ಸಿದ್ಧಿಂ ಕಥಯತೀವಮೆ, ನಿನ್ನ ಕೈಯಿಂದಲೇ ಕೆಲಸ ಆಗತ್ತೆ ಅಂತ ಗೊತ್ತಾಗ್ತಾ ಇದೆ. ಸ ತದ್ಗೃಹ್ಯ ಹರಿಶ್ರೇಷ್ಠ ಕೃತ್ವಾ ಮೂರ್ಧ್ನಿ ಕೃತಾಂಜಲಿ ವಂದಿತ್ವಾ ಚರಣೌ ಚೈವ
ಪ್ರಸ್ಥಿತ ಪ್ಲವಗರ್ಷಭ, ಅದನ್ನು ತೆಗೆದುಕೊಂಡ ತಲೆಯ ಮೇಲಿಟ್ಟುಕೊಂಡು ಪೂಜ್ಯತಾ ಭಾವನೆಯನ್ನು ತೋರಿಸಿ ಆಮೇಲೆ ಅದನ್ನು ಪಂಚೆಯಲ್ಲಿ ಕಟ್ಟಿಕೊಂಡು ಅದನ್ನು ಮುಂದೆ ಹೇಳ್ತಾರೆ. ಇಲ್ಲಿ ಈ ಶ್ಲೋಕದಲ್ಲಿಲ್ಲ. ನಮಸ್ಕಾರ ಮಾಡಿ ಮುಂದೆ ಹೊರಟ. ಅದು ಒಂದು ಉಟ್ಟುಕೊಳ್ಳೋದು, ಇನ್ನೊಂದು ಓದಿಕೊಳ್ಳೋದು ಅಷ್ಟೇ. ಈಗ ನಾವು ಏನು ಅಖಾಡಗಳಲ್ಲಿ ಮತ್ತು ಜಟ್ಟಿಗರ ಬೀದಿಗಳಲ್ಲಿ ಹನುಮಾನ್ ಕಾಚ ಅಂತ ನೋಡ್ತೇವೆ, ಆ ಥರದ್ದಂತೂ ಅಲ್ಲಿರಲಿಲ್ಲ. ಸತತ್ ಪ್ರಕರ್ಷನ್ ಹರಿಣಾಂ ಮಹದ್ಬಲಂ ಬಭೂವ ವೀರ ಪವನಾತ್ಮಜ ಕಪಿ ಗತಾಂಬುದೇ ವ್ಯೋಮ್ನಿ ವಿಶುದ್ಧ ಮಂಡಲ ಶಶೀವ ನಕ್ಷತ್ರ ಗಣೋಪಶೋಭಿತ. ಆಮೇಲೆ ಆ ಕಪಿಗಳ ಹಿರಿದಾದ ಸೇನೆಯನ್ನ ಮುನ್ನಡೆಸುತ್ತಾ ಹನುಮಂತ ಮುಂದೆ ಹೋದ. ಅತಿ ಬಲಬಲಮಾಶ್ರಿತ ಸ್ತವಾಹಂ ಹರಿವರ ವಿಕ್ರಮ ವಿಕ್ರಮೈರನಲ್ಪೈ ಪವನಸುತ ಯಥಾಧಿಗಮ್ಯತೇತ ಜನಕಸುತ ಹನುಮನಸ್ತಥಾ ಕುರುಷ್ವ. ಅಲ್ಲ, ನಾನು ಈ ಜೋಕ್ ಮಾಡಿದ್ದಲ್ಲ, ನನಗೆ ಹೇಳ್ಕೊಂಡದ್ದು. ಯಾಕೆ ಅಂದರೆ ನಮ್ಮ ತಾತ ಜಟ್ಟಿಗರ ಬೀದಿಗೆ ಹೋಗಿ ಕುಸ್ತಿ ಮಾಡ್ತಾ ಇದ್ರಂತೆ. ಅವರೊಂದು ಪ್ರಾಚೀನವಾದ ಹನುಮಾನ್ ಕಾಚಾವನ್ನು ತಂದಿದ್ರು. ಈ ಥರನೇ ಹಾಕೊಳ್ತಾ ಇದ್ದ ಅಂತ ನನಗೆ ಹೇಳ್ತಾ ಇದ್ರು. ನಾನು ಹಾಗೇ ನಂಬಿಕೊಂಡಿದ್ದೆ. ಆಮೇಲೆ ಅದರಲ್ಲಿ ಹೊಲಿಗೆ ಎಲ್ಲ ಇದೆ ಅಂದುಕೊಂಡೆ. ಇಲ್ಲ ಇಲ್ಲ, ಇದು ಅವರು ಯಾರೋ ಹೇಳಿರ್ತಾರೆ, ಇವರು ಕೇಳಿರ್ತಾರೆ. RSS ಅಲ್ಲ, ನಮ್ಮ ತಾತ RSS ವಿರುದ್ಧ, ಆಂಟಿ RSS. ನಮ್ಮಪ್ಪ ಪ್ರೋ RSS. ಅವರು ಗಾಂಧಿವಾದಿಗಳು ನಮ್ಮ ತಾತ. ಯಾಕೆ ಹೇಳಿದ್ದು ಅಂತಂದ್ರೆ ನಾನೇ ಕನ್ವಿನ್ಸ್ ಮಾಡ್ಕೊಂಡದ್ದು. ಇಲ್ಲಿ ಚಿತ್ರದಲ್ಲೆಲ್ಲ ಬರಿಬೇಕಾದ್ರೆ ಆ ತರಹ ಬರೆದಿರ್ತಾರೆ. ಆದರೆ ನೀವು ಇದನ್ನು ನೋಡುವಾಗ, ಹನುಮಂತನ ಚಿತ್ರಗಳನ್ನು ನೋಡುವಾಗ ಆ ತರಹ ಇರಲ್ಲ. ಯಾಕೆಂದರೆ ಅದು ಚಿತ್ರದ ಬದಲು ಬಿಡಿಸಿರುವಂಥದ್ದು. ಅವರ ಡ್ರೆಸ್ಸು, ನೀವು ಯಾವುದೇ ಮಠದ ಹಳೇ ಪ್ರತಿಮೆಗಳನ್ನು ನೋಡಿ, ಸೀತೆ ಡ್ರೆಸ್ ಹೇಗಿತ್ತು ಅಂತ. ಆಚಾರ್ಯರ ಕಾಲದಲ್ಲಾದರೂ ಯಾವ ತರಹದ ಚಿಂತನೆ ಇತ್ತು ಅಂತ ಗೊತ್ತಾಗತ್ತಾ ನಿಮಗೆ? ಅಲ್ಲಿ ಯಾವ ರೀತಿ ಉಟ್ಕೊಳ್ತಾ ಇದ್ರು, ಅಟೈರ್ ಯಾವ ರೀತಿ ಇತ್ತು, ಅವೆಲ್ಲ ಗೊತ್ತಾಗತ್ತಾ? ಹಾಗೆ ಅದರಿಂದಾಗಿ ನಾನು ಅದನ್ನೆಲ್ಲ ನೋಡ್ತಾ ಪ್ರಾಯ ಅದಿರ್ಲಿಕ್ಕಿಲ್ಲ ಅಂತ ತೀರ್ಮಾನಕ್ಕೆ ಬಂದೆ. ಅದಕ್ಕೆ ಹೇಳಿದ್ದು. ಹೀಗೆ ಅದೇ ಪಂಚನೆ, ಅದು ಹೊಲಿತಾ ಇರಲಿಲ್ಲ. ಅಲ್ಲ, ಅವರು ಅದೇ ವಾನರರು ಅಂದರೆ ಇಲ್ಲಿ ಓಡಾಡುವ ಇದಲ್ಲ, ಆ ಕಾಲಕ್ಕೆ ಮಾತ್ರ ದೇವರ ಸೇವೆಗೆ ಅಂತಲೇ ಬಂದವರು. ಪ್ರಾಣಿಗಳು ಅಂದರೆ ಕಾಮರೂಪಿಗಳು ಹೇಗೆ ಸಂಧ್ಯಾವಂದನೆ ಹೇಗೆ ಮಾಡ್ತಾ ಇದ್ರು, ವೇದಾಧ್ಯಯನ ಹೇಗಿರ್ತಾ ಇತ್ತು, ನ್ಯಾಯಾನ್ಯಾಯಗಳಲ್ಲಿ ವಿಮರ್ಶೆ ಹೇಗಿರ್ತಾ ಇತ್ತು. ಅದರಿಂದಾಗಿ ಪೂರ್ತಿ ಹಾಗೂ ಹೇಳಿ ಬರಲ್ಲ. ವಾನರ ಅಂದ್ರೇನು, ಮನುಷ್ಯರು ಹೌದೋ ಅಲ್ವೋ ಅಂತ ಡೌಟ್ ಬರೋ ಹಾಗಿದ್ರು ಅಷ್ಟೆ. ಇಲ್ಲಿ ಬಹಳ ಉದ್ದವಾಗಿರುವ, ಅಬ್ನಾರ್ಮಲ್ ಉದ್ದವಾಗಿರುವ ಕೈ, ಅಬ್ನಾರ್ಮಲ್ ಉದ್ದವಾಗಿರುವ ಕಾಲು, ಆ ತರಹ ಇರಲಿಲ್ಲ. ಹೀಗೆ ಕಿಷ್ಕಿಂಧಾಕಾಂಡೆ 44 ಸರ್ಗ, 44ನೆಯ ಸರ್ಗ. ಸರ್ವಾನ್ಶ್ಚಾಹೂಯ ಸುಗ್ರೀವಃ ಪ್ಲವಗಾನ್ ಪ್ಲವಗರ್ಷಭಃ ಸಮಸ್ತಾನ್ಶ್ಚಾಬ್ರವೀದ್ರಾಜ ರಾಮ ಕಾರ್ಯಾರ್ಥ ಸಿದ್ಧಯೇ. ಸುಗ್ರೀವ ಎಲ್ಲರನ್ನ ಕರೆದು ಮತ್ತಿನ್ನೊಮ್ಮೆ ಹೇಳಿದ. ಏವಮೇ ತದ್ವಿಚೇತವ್ಯಂ ಭವದ್ಭಿರ್ವಾನರೋತ್ತಮೈಃ ತದುಗ್ರಚಾತನಂ ಭರ್ತುಃ ವಿಜ್ಞಾಯ ಹರಿಪುಂಗವಾ. ಎಲ್ಲರಿಗೂ ಹೇಳಿದ, ನೋಡಿ, ಊರ್ಧ್ವಂ ಮಾತಾನ್ ನವಸ್ತವ್ಯಂ ವಸನ್ ವಧ್ಯೋ ಭವೇನ್ಮಮ. 1 ತಿಂಗಳಿಗೆ ಮೇಲೆ ಯಾರಾದರೂ ಬಂದರೆ ಅವ್ರನ್ನ ಕೊಲ್ತೇನೆ, 1 ತಿಂಗಳ ಒಳಗಡೆಯೇ ಬರಬೇಕು ಅಂತ. ಅವರೆಲ್ಲ ಹಾರಿದರಂತೆ. ಹಾಗೆ ಲಕ್ಷಾಂತರ ಕಪಿಗಳು ಒಟ್ಟಿಗೆ ಹಾರಿದ್ರೆ ಯಾವ ದೃಶ್ಯ ಇರಬೇಡ. ಶಲಭಾ ಇವ ಸಂಛಾದ್ಯ ಮೇದಿನೀಂ ಸಂಪ್ರತಸ್ಥಿರೇ.
ಮಿಡತೆಗಳ ದಾಳಿ ಆಗತ್ತೆ ಆಸ್ಟ್ರೇಲಿಯಾದಲ್ಲಿ. ವಿಡಿಯೋ ನೋಡಿ, ಬೆಳೆಗಳ ಮೇಲೆ ಮಿಡತೆಗಳ ದಾಳಿ ಆಗತ್ತೆ. ಏನೂ ಕಾಣೋದಿಲ್ಲ, ಬರೇ ಹಸಿರು ಹಸಿರು ಮಿಡತೆಗಳು. ಶಲಭ ಅಂದ್ರೆ ಮಿಡತೆಗಳು ಅಥವಾ ಹಾತೆಗಳು. ಅವುಗಳು ಇಡೀ ಭೂಮಿಯನ್ನು ಆಕ್ರಮಿಸಿದರೆ ಹೇಗೋ ಆ ರೀತಿ ಕಂಡಿತಂತೆ. ಅಂದರೆ ವಾಲ್ಮೀಕಿಗಳ ದೃಷ್ಟಿ ಹೇಗಿತ್ತು, ಎಷ್ಟು ದೂರದಿಂದ ಇತ್ತು. ಹೀಗೆ ನೋಡುವಾಗ ಮಿಡತೆಗಳು ಹಾರಿದಂತೆ ಅಂದರೆ ಮಹಾಕಾಯರಾದ ಕಪಿಗಳು ಚಿಕ್ಕ ಚಿಕ್ಕದಾಗಿ ಕಾಣಬೇಕು ಅಂದರೆ ಅವರ ಮನೋದೃಷ್ಟಿ ಎಷ್ಟು ದೂರ ಆದ, ಎಷ್ಟು ಅಂತರವನ್ನು ಕಾಯ್ದುಕೊಂಡಿತ್ತು ಅಂತ. ಪ್ರತೀಕ್ಷಮಾಣಸ್ತಂ ಮಾತಂ ಸೀತಾಧಿಗಮನೆ ಕೃತಃ ಉತ್ತರಾಂತ ದಿಶಂ ರಮ್ಯಾಂ ಗಿರಿರಾಜತಮಾವೃತಾಂ. ಆಮೇಲೆ ರಾಮ ಏನು ಮಾಡಿದ, ಮತ್ತೆ ತಾನು ಇದ್ದಲ್ಲಿಗೇನೆ ಹೋದ. ಒಂದು ಸುಂದರವಾದ ಜಾಗ ಏನು ಮೊದಲು ಇಟ್ಟುಕೊಂಡಿದ್ದ ಅಲ್ಲಿಗೆ ಹೋದ. ಅವನೇನು ಮಾಡಿದ, ಶತವಲಿ ಅನ್ನುವ ಕಪಿ ಪ್ರತಸ್ಥೆ ತಹತಾ ವೀರೋ ಹರಿಶತವಲಿಸ್ತದಾ ಪೂರ್ವಾಂ ದಿಶಂ ಪ್ರತಿಯಯೌ ವಿನತೋ ಹರಿಯೂಥಪಃ. ಉತ್ತರ ದಿಕ್ಕಿಗೆ ಹೊರಟ ಶತವಲಿ, ಪೂರ್ವ ದಿಕ್ಕಿಗೆ ಹೊರಟ ವಿನತ, ತಾರಾಂಗದಾದಿತಹಿತಃ ಪ್ಲವಗಪ್ಪವನಾತ್ಮಜಃ ಅಗಸ್ತ್ಯಾಚರಿತಾಮಾಚಾಂ ದಕ್ಷಿಣಾಂ ಹರಿಯೂಥಪಃ. ಆಮೇಲೆ ಅಗಸ್ತ್ಯರು ಉದ್ಧರಿಸಿದ ದಿಕ್ಕು ದಕ್ಷಿಣ ದಿಕ್ಕಿಗೆ ಹನುಮಂತ ಹೊರಟ. ಪಶ್ಚಿಮಾಂಚ ದಿಶಂ ಘೋರಾಂ ಸುಷೇಣ ಪ್ಲವಗೇಶ್ವರ. ಸುಷೇಣ ಪಶ್ಚಿಮ ದಿಕ್ಕಿಗೆ ಹೊರಟ. ಪ್ರತಸ್ಥೆ ಹರಿಚಾರ್ದೂಲೋ ದಿಶಂ ವರುಣಪಾಲಿತಾಂ ತತಃ ಸರ್ವಾದಿಚೋ ರಾಜ ಚೋದಯಿತ್ವಾ ಯಥಾ ತಥಂ. ಹೀಗೆ ಎಲ್ಲರೂ ಹೋದ ಮೇಲೆ ಕಪಿಸೇನಾಪತಿರ್ವೀರೋ ಮುಮೋದ ಸುಖಿತ ಸುಖಂ. ಏನೋ ಒಂದು ಕೆಲಸ ಮಾಡಿದ ತೃಪ್ತಿ ಸುಗ್ರೀವನನ್ನು ಆವರಿಸಿಕೊಂಡಿತು. ಸುಗ್ರೀವ ಸಂತೋಷದಿಂದ ಇದ್ದ. ನದಂತಶ್ಚೋನ್ನದಂತಶ್ಚ ಗರ್ಜಂತಶ್ಚ ಪ್ಲವಂಗಮಾಃ ಕ್ಷೇಡಂತೋ ಧಾವಮಾನಾಶ್ಚ ವಿನದಂತೋ ಮಹಾಬಲಾಃ ಏವಂ ಸಂಚೋದಿತಾಸ್ತರವೇ ರಾಜ್ಞಾ ವಾನರಯೂಥಪಾಃ. ನದಂತಹ ಸದ್ದು ಮಾಡುತ್ತಾ, ಉನ್ನದಂತಹ ಘೋಷಣೆ ಕೂಗುತ್ತಾ, ಗರ್ಜಿಸುತ್ತಾ, ಕ್ಷೇಡಂತಹ ತಮ್ಮ ಬಾಲಗಳನ್ನು ನೆಲಕ್ಕೆ ಅಪ್ಪಳಿಸುತ್ತಾ, ಧಾವಮಾನಾಹ ಓಡುತ್ತಾ ಎಲ್ಲ ಕಡೆ ಹೊರಟ್ರಂತೆ. ಅಂದರೆ ರಾವಣನ ಸೈನಿಕರ ತರಹ ಶಿಸ್ತು ಇರಲಿಲ್ಲ, ಸ್ವಾತಂತ್ರ್ಯ ಇತ್ತು ಅಂತ ಅರ್ಥ. ಕೆಲವೊಮ್ಮೆ ಶಿಸ್ತು ಅನ್ನೋದು ವೈಚಾರಿಕ ಸ್ವಾತಂತ್ರ್ಯ ಇರಲಿಲ್ಲ ಅನ್ನೋದನ್ನು ಧ್ವನಿಸುತ್ತೆ. ನಾನು ಎಡಗಾಲನ್ನು ಎತ್ತಲಿಕ್ಕೆ ಹೇಳಿದಾಗ ನೀನು ಎಡಗಾಲನ್ನೇ ಎತ್ತಬೇಕು, ಬಲಗಾಲನ್ನಲ್ಲ. ನಾನು ಬಲಗಾಲನ್ನು ಎತ್ತಲಿಕ್ಕೆ ಹೋದಾಗ ಏನೇ ಮಾಡಿದ್ರೂ ನೀನು ಎಡಗಾಲ ಎತ್ತಬಾರದು. ಇದು ಸಣ್ಣದು. ಯಾವ ರೀತಿ ಟ್ರೈನ್ ಮಾಡಿರ್ತಾರೆ ಅಂದರೆ ಏನು ಮಾಡಿದ್ರೂ ಮೇಲಧಿಕಾರಿಗಳನ್ನು ಮೀರ್ಲಿಕ್ಕಾಗಲ್ಲ. ಯಾಕೆ ಅಂದರೆ ಅಷ್ಟು ಸಣ್ಣದರಿಂದ ಇಂಜೆಕ್ಟ್ ಮಾಡಿರ್ತಾರೆ. ಕಪಿಗಳಿಗೆ ಹಾಗಿರಲಿಲ್ಲ, ಅದಕ್ಕೆ ಅದು ಸೇವೆ ಆಯಿತು. ಈ ತರಹದ ಒಂದು ಕ್ರೂರವಾದ ಶಿಸ್ತು ಇರಲಿಲ್ಲ ಕಪಿಗಳಿಗೆ. ಹಾರ್ತಾ ನೆಗಿತಾ ಕುಣಿತಾ ಲಾಗ ಹಾಕ್ತಾ ಹೇಗೆ ಬೇಕಾದ್ರೆ ಹೋಗ್ತಾ ಇದ್ರು ಅವರು. ನಿಮಗೆ ಈ ಕಪಿಗಳು ಹೇಗೆ ಹೊರಟರು ಅನ್ನೋದನ್ನು, ರಾಕ್ಷಸರು ಹೇಗೆ ಹೊರಟರು, ಹೇಗೆ ಸಭೆ ಸೇರಿದ್ರು, ಯಾವ ರೀತಿ ತೀರ್ಮಾನ ತಗೊಂಡ್ರು ಅನ್ನೋದನ್ನು ಯುದ್ಧಕಾಂಡದಲ್ಲಿ ವರ್ಣನೆ ಮಾಡುತ್ತಾರೆ. ಎರಡರ ನಡುವಣ ಡಿಫರೆನ್ಸು ಸ್ಪಷ್ಟವಾಗಿ. ಅವರೇನು ರಾಕ್ಷಸರೇನು ರಾವಣನ ಸೇವೆ ಮಾಡುತ್ತೇನೆ ಅಂತೇನು ಬರಲಿಲ್ಲ, ಶಿಸ್ತು ಅಷ್ಟೇ. ಇವರು ಶಿಸ್ತೇನಿರಲಿಲ್ಲ, ರಾಮನ ಸೇವೆ ಅಂತ ಅಷ್ಟೇ. ಎಷ್ಟು ವ್ಯತ್ಯಾಸ ಇದೆ, ನಾವು ಅದನ್ನು ಮುಂದೆ ನೋಡಲಿದ್ದೇವೆ. ಯಾಕೆ ಹೇಳಿದ್ದು ಅಂದರೆ, ಕುಣಿತಾ ನೆಗಿತಾ ಹಾರ್ತಾ ಹೊರಟರು.
ಸಂತೋಷದಿಂದ ಹೊರಟ್ರಂತೆ. ಆನಯಿಷ್ಯಾಮಹೇ ಸೀತಾಂ ಹನಿಷ್ಯಾಮಶ್ಚ ರಾವಣಂ. ಸೀತೆಯನ್ನು ತರುತ್ತೇವೆ, ರಾವಣನನ್ನು ಕೊಲ್ಲುತ್ತೇವೆ ಅಂತ. ಒಂದು ಸ್ವಲ್ಪ ಓವರ್ ಆಯಿತು, ಅದು ಬೇರೆ. ಹನಿಷ್ಯಾಮಶ್ಚ ರಾವಣಂ ಅಂತೆ. ಅಹಮೇಕೋ ವಧಿಷ್ಯಾಮಿ ಪ್ರಾಪ್ತಂ ರಾವಣ ಮಾಹವೇ. ಅವೊಬ್ಬನೇ ಸಾಕು, ಕೊಂದಾಕ್ಬಿಡ್ತೀನಿ ರಾವಣನನ್ನ. ತತಶ್ಚೋನ್ಮಥ್ಯ ಸಹಸಾ ಹರಿಷ್ಯೇ ಜನಕಾತ್ಮಜಾಂ. ನಾನೇ ತಂದು ಬಿಡ್ತೀನಿ. ಅಲ್ಲಿ ಏನು ಹೇಳಿದ್ದು? ಹೋಗಬೇಕು, ನೋಡ್ಕೊಂಡು ಬರಬೇಕು ಅಷ್ಟೇ. ಸ್ಪೈಗಳಾಗಿ ಹೋದವರೆಲ್ಲ ಸೈನಿಕರಾಗಿ ಹೋಗ್ಲಿಕ್ಕೆ ಅವ್ರೇನು ಜೇಮ್ಸ್ ಬಾಂಡ್ಗಳ? ಸ್ಪೈ ಆಗಿರಬೇಕು. ಯುದ್ಧ ಎಲ್ಲ ಮಾಡಿ ಬರೋದಲ್ಲ, ಅದು ವಿರುದ್ಧ. ನಿಜವಾಗಿಯೂ ಹೇಗಿರ್ತಾರೆ ಸ್ಪೈಗಳು? ವಿಷಯ ತಿಳ್ಕೊಂಡು ಬಂದು ಹೇಳ್ತಾರೆ ಅಷ್ಟೇ. ಅಷ್ಟೇ ಅವರಿಗೆ ಸೀಮಿತ. ಆದರೆ ಇವ್ರದ್ದು ಓವರ್ ಎಂಥೂಸಿಯಾಸಮ್ ಏನು, ಅಯ್ಯೋ ಅಂದುಬಿಡ್ತೀವಿ. ವೇಪಮಾನಾಂ ಕ್ರಮೇಣಾದ್ಯ ಭವದ್ಭಿಸ್ಥೀಯತಾಮಿತಿ ಏಕ ಏವಾ ಹರಿಷ್ಯಾಮಿ ಪಾತಾಲಾದಪಿ ಜಾನಕೀಂ. ಭವದ್ಭಿಸ್ಥೀಯತಾಂ, ನೀವೆಲ್ಲ ಇರಿ. ಪ್ರತಿಯೊಬ್ಬರು ಅದನ್ನು ಹೇಳ್ತಾ ಇದ್ರು. ನೀವೆಲ್ಲ ಇಲ್ಲೇ ಸುಖವಾಗಿ ಕೂತ್ಕೊಳ್ಳಿ, ನಾನೊಬ್ಬನೇ ಹೋಗ್ತೇನೆ. ರಾಮನ ಬೇರ್ಪಡೆಯಿಂದ ಗಡಗಡ ನಡುಗುತ್ತಿರುವ ಸೀತೆಯನ್ನ ಒಬ್ಬನೇ ತಗೊಂಡ್ಬರ್ತೀನಿ. ಏಕ ಏವ ಆಹರಿಷ್ಯಾಮಿ ಪಾತಾಲಾದಪಿ ಜಾನಕೀಂ. ಪಾತಾಳದಿಂದಲೂ ಕೂಡ. ವಿಧಮಿಷ್ಯಾಮ್ಯಹಂ ವೃಕ್ಷಾನ್ ಧಾರಯಿಷ್ಯಾಮ್ಯಹಂ ಗಿರೀನ್ ಧರಣೀಂ ಧಾರಯಿಷ್ಯಾಮಿ ಶೋಭಯಿಷ್ಯಾಮಿ ಸಾಗರಾನ್. ಮರಗಳನ್ನು ಸೀಳಿ ಹಾಕುತ್ತೇನೆ, ಬೆಟ್ಟಗಳನ್ನೊಡೆಯುತ್ತೇನೆ, ಭೂಮಿಯನ್ನು ಸೀಳುತ್ತೇನೆ. ಶೋಭಯಿಷ್ಯಾಮಿ ಸಾಗರಾನ್, ಕಡಲನ್ನು ಉಲ್ಲೋಲ ಕಲ್ಲೋಲಗೊಳಿಸುತ್ತೇನೆ. ಅಹಂ ಯೋಜನ ಸಂಖ್ಯಾಯಾಃ ಪ್ಲವೇಯಂ ನಾತ್ರ ಸಂಚಯಃ ಶತಯೋಜನ ಸಂಖ್ಯಾಯಾಃ ಶತಂ ಸಮಧಿಕಂ ಹ್ಯಹಂ. 100 ಯೋಜನವೇ? 100 ದಾಟಿಯೇನು? ಭೂತಲೇ ಸಾಗರೇ ವಾಪಿ ಶೈಲೇಶು ಚ ವನೇಶು ಚ ಪಾತಾಲಸ್ಯಾಪಿ ವಾ ಮಧ್ಯೆ ನ ಮಮಾಚ್ಛಿದ್ಯತೆ ಗತಿಃ. ಇತ್ಯೇಕೈಕಸ್ತದಾ ತತ್ರ ವಾನರಾ ಬಲದರ್ಪಿತಾಃ ಊಚುಶ್ಚ ವಚನಂ ತಸ್ಯ ಹರಿರಾಜಸ್ಯ ಸನ್ನಿಧೌ. ಈ ರೀತಿ ಸುಗ್ರೀವನ ಹತ್ರ ಹೇಳಿ ಹೋದ್ರಂತೆ. ಅವನು ಸುಮ್ಮನೆ ನಕ್ಕು ಕೇಳಿರ್ತಾನೆ. ಉತ್ಸಾಹ ಇರಲಿ, ತೊಂದರೆ ಇಲ್ಲ, ಇವ್ರ ಕೈಲಾಗತ್ತೆ ಅಂತ ನಾನು ಅಂದ್ಕೊಳ್ಳೋಲ್ಲ ಅಂತ. ಆದರೆ ಇದು ಸೈನಿಕರಿಗೆ ಕಲಿಸಿಕೊಡುವ ಶಿಸ್ತೆ. ಪ್ರತಿಯೊಬ್ಬನೂ ಕೂಡ ಬಹಳ ದೊಡ್ಡ ಶತ್ರುವನ್ನು ಹೊಡಿತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಭಾವನೆಯನ್ನು ಇಟ್ಕೊಂಡಿರಬೇಕು. ಅದಾಗತ್ತೋ ಬಿಡತ್ತೋ ಬೇರೆ. ಹೀಗೆ ಪಂಚಚತ್ವಾರಿಂಶತ್ ಸರ್ಗ, 45ನೇ ಸರ್ಗ ಆಯಿತು. ಗತೆ ಚುವಾನರ. ಕಪಿಗಳಿಗೆ ರಾವಣ ಹೀಗಿರ್ತಾನಂತ ಸುಗ್ರೀವ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ? ಇಲ್ಲ, ಗುರುರಾಜ್ ಅವರ ಪ್ರಶ್ನೆ. ರಾವಣ ಹೀಗಿರ್ತಾನೆ ಅಂತ ಹೇಳಿ ಏನಾದ್ರು ಹೇಳಿದ್ನ ಅಂತ ಹೇಳಿರಲಿಲ್ಲ. ಫಸ್ಟ್ ರಾವಣನ ನೋಡಿ ಗಾಬರಿ ಆಗೋಯ್ತು ಎಲ್ಲರಿಗೂ. ಅದನ್ನು ಹೇಳ್ತಾರೆ. 10 ತಲೆ, 20 ಕೈ, ವಿಚಿತ್ರವಾದ ಆಕಾರ. ಅವರೆಲ್ಲ ಆಮೇಲೆ ನೋಡಿದ್ದು. ಸುಗ್ರೀವನಿಗೆ ಗೊತ್ತಿತ್ತು, ಅವನಿಗೇನು ಆಶ್ಚರ್ಯ ಆಗಲಿಲ್ಲ, ಅಣ್ಣನ ಫ್ರೆಂಡ್. ಆದರೆ ಅವ್ರಿಗೆಲ್ಲ ಹಾಗಿಲ್ವಲ್ಲ. ಗತೇಶು ವಾನರಾಂದ್ರೇಶು ರಾಮ ಸುಗ್ರೀವಮಬ್ರವೀತ್ ಕಥಂ ಭವಾನ್ ವಿಜಾನೀತೆ ಸರ್ವಂ ವೈ ಮಂಡಲಂ ಭುವಃ. ಎಲ್ಲ ಹೋದ್ಮೇಲೆ ರಾಮ ಕೇಳಿದನಂತೆ ಸುಗ್ರೀವನಿಗೆ, ನಿನಗೇನು ಗೊತ್ತಪ್ಪ? ಯಾವುದ್ಯಾವುದೋ ಪ್ರದೇಶ ಎಲ್ಲ ಹೇಳಿದೆ. ಯಾಕೆಂದ್ರೆ ಅವನು ನಜಾನಾಮಿ ಅಂತ ಹೇಳಿದ್ದ. ನಂಗೇನು ಗೊತ್ತಿಲ್ಲ ಅಂತ ಹೇಳಿದ್ದ ಅವಾಗ. ಯಾಕೆಂದ್ರೆ ಅವನಿನ್ನು ಕೆಲಸ ಆಗಿರಲಿಲ್ಲ. ಅದನ್ನು ಇಟ್ಟುಕೊಂಡು ಕೇಳಿದ್ದು, ನಿನಗೇನು ಗೊತ್ತಾಯಿತು? ಯಾವುದ್ಯಾವುದೋ ದೇಶಗಳನ್ನೆಲ್ಲ ಹೇಳಿದೆ ಅಂತ. ಸುಗ್ರೀವನಿಗೆ ಅದು ಗೊತ್ತಾಯಿತು, ಇವನು ಯಾಕೆ ಕೇಳಿದಾನೆ ಎಂದು ಗೊತ್ತಾಯಿತು. ಆದರೆ ಕೆಲವೊಮ್ಮೆ ಅಜ್ಞಾನ ನಟಿಸೋದು ಬಹಳ ಉತ್ತಮ. ಸುಗ್ರೀವಶ್ಚ ತಥೋ ರಾಮಂ ಉವಾಚ ಪ್ರಣತಾತ್ಮವಾನ್ ಶ್ರೂಯತಾಂ ಸರ್ವಮಾಖ್ಯಾಮಿ ವಿಸ್ತರೇಣ ವಚೋ ಮಮ. ಈ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು ಅಂತ ಇದ್ದೇನೆ.
ಯದಾತು ದುಂದುಭಿಂ ನಾಮ ದಾನವಂ ಮಹಿಷಾಕೃತಿಂ ಪ್ರತಿಕಾಲಯತೆ ವಾಲಿ ಮಲಯಂ ಪ್ರತಿಪರ್ವತಂ. ದುಂದುಭಿ ಅನ್ನುವ ಎಮ್ಮೆಯ ಆಕೃತಿಯ ಅಸುರನನ್ನ ಸುಗ್ರೀವ ವಾಲಿ ಹೋಗಿ ಕೊಂದ. ಎಲ್ಲಿ ಕೊಂದ? ಮಲಯಕ್ಕೆ, ಮಲಯದಲ್ಲಿ ಹೋಗಿ ಕೊಂದ. ತದಾ ವಿವೇಚ ಮಹಿಷೋ ಮಲಯಸ್ಯ ಗುಹಾಂ ಪ್ರತಿ. ಆಗ ಮಹಿಷ ಮಲಯದ ಗುಹೆಯೊಳಗಡೆ ಹೋದ. ವಿವೇಚ ವಾಲಿ ತತ್ರಾಪಿ ಮಲಯಂ ತಜ್ಜಿಘಾಂಸಯ. ಮಲಯವನ್ನು ಇವನು ಹೊಕ್ಕ. ಅಂದ್ರೆ ಅವತ್ತಿನಿಂದ ಮಲೈ ಮಹದೇಶ್ವರ ಅನ್ನೋದು ಅತ್ಯಂತ ದುರ್ಗಮವಾದ ಪ್ರದೇಶ. ಇವನು ವೀರಪ್ಪನ್ ಮಾತ್ರ ಹೋಗಲಿಲ್ಲ, ದುಂದುಭಿಯು ಅಲ್ಲಿಗೆ ಅಡ್ಕೊಂಡಿದ್ದ. ತಥೋಹಂ ತತ್ರ ನಿಕ್ಷಿಪ್ತೋ ಗುಹಾದ್ವಾರಿ ವಿನೀತವತ್ ನ ಚ ನಿಷ್ಕ್ರಾಮತೆ ವಾಲಿ ತದಾ ಸಂವತ್ಸರೇ ಗತೆ. ನಾನು ಗುಹೆಯ ಹೊರಗಡೆ ಕಾಯ್ತಾ ಇದ್ದೆ. ಒಂದು ವರ್ಷ ಕಳೆಯಿತು. ತತಕ್ಷತಜ ವೇಗೇನ ಆಪುಪೂರೆ ತದಾಬಿಲಂ ತದಹಂ ವಿಸ್ಮಿತೋ ದೃಷ್ಟ್ವಾ ಭ್ರಾತುಃ ಶೋಕ ವಿಶಾರ್ದಿತಃ. ರಕ್ತ ಹರ್ಕೊಂಡು ಬಂತು, ಬಿಲದ ತುಂಬ ರಕ್ತ. ನಾನು ನನ್ನ ಅಣ್ಣನದ್ದು ಅಂತ ಅಂದುಕೊಂಡೆ. ಅಥಾಹಂ ಗತ ಬುದ್ಧಿಸ್ತು ಸುವ್ಯಕ್ತಂ ನಿಹತೋ ಗುರುಃ ಶಿಲಾಪರ್ವತ ಸಂಕಾಚ ಬಿಲದ್ವಾರಿ ಮಯಾ ಕೃತ. ಓಹೋ, ಅಣ್ಣನನ್ನು ಕೊಂದಿದ್ದಾನೆ, ಆದರೆ ಆ ರಾಕ್ಷಸ ಹೊರಗಡೆ ಬರಬಾರದು ಅಂತ ಹೇಳಿ ದೊಡ್ಡ ಬಂಡೆಯನ್ನ ಗುಹೆಗೆ ಒರಗಿಸಿಟ್ಟೆ. ಅಶಕ್ನುವನ್ ನಿಷ್ಕ್ರಮಿತುಂ ಮಹಿಷೋ ವಿನಶಿಷ್ಯತಿ ತಥೋಹಮಾಗಾಂ ಕಿಷ್ಕಿಂಧಾಂ ನಿರಾಶಸ್ತಸ್ಯ ಜೀವಿತೆ. ಅಣ್ಣ ಬದುಕಿದ್ದಾನೆ ಅನ್ನುವ ಆಸೆಯನ್ನು ತೊರೆದು ಕಿಷ್ಕಿಂಧೆಗೆ ಬಂದೆ. ರಾಜ್ಯಂಚ ಸುಮಹತ್ ಪ್ರಾಪ್ಯ ತಾರಾಂಚ ರುಮಯಾತಃ ಮಿತ್ರೇಶ್ಚ ಸಹಿತಸ್ತಸ್ಯ ವಸಾಮಿ ವಿಗತಜ್ವರಃ. ಹಿರಿದಾದ ರಾಜ್ಯವನ್ನು ಹೊಂದಿದೆ, ತಾರೆಯನ್ನೂ ಹೆಂಡತಿಯಾಗಿಸಿಕೊಂಡೆ, ರುಮೆಯನ್ನೂ ಹೆಂಡತಿಯಾಗಿಸಿಕೊಂಡೆ. ಅವತ್ತಿನ ಕಾಲದ ಕಾನೂನು. ಅಣ್ಣ ಹೋದ ಅಂದರೆ ಅಣ್ಣನ ಹೆಂಡತಿ, ಅವಳನ್ನು ಅವನು ಮದುವೆ ಆಗಬಹುದಿತ್ತು. ಮದುವೆ ಅನ್ನೋದಕ್ಕಿಂತ ಕೂಡಿಕೆ ಅನ್ನುವ ಮಾತು ಸೂಕ್ತ. ಅವತ್ತಿನ ಕಾಲದ ಕಾನೂನು ಇಟ್ಕೊಂಡಿದ್ದ ಇವನು. ಕಿಷ್ಕಿಂಧೆಯಲ್ಲಿ ಮಾತ್ರ. ಅದೇ ಆಯಾ ಕಾಲದ ಕಾನೂನು, ಆಯಾ ದೇಶದ ಕಾನೂನು ಇರುತ್ತೆ. ಅದು ಸಾರ್ವತ್ರಿಕ ಅಲ್ಲ, ಅದು ನ್ಯಾಯಕ್ಕೆ ವಿರುದ್ಧ ಆಗಬಾರದು. ಇಷ್ಟು ದೊಡ್ಡ ದೃಷ್ಟಿಯಿಂದ ಪೇದಾವರ ಸ್ವಾಮಿಗಳು ಇಲ್ಲಿರೋದನ್ನೇ ಹೇಳಿದ್ರು. ಆದರೆ ಇದರ ಐಡಿಯಾನೇ ಇಲ್ಲದ ವಿದ್ವಾಂಸರು ಅದನ್ನು ಖಂಡನೆ ಮಾಡಿ ಒಂದು ಪುಸ್ತಕದಲ್ಲೇ ದೊಡ್ಡದಾಗಿ ದಾಖಲಿಸಿದ್ರು. ಅವರಿಗೆ ಕಾನೂನು ಮತ್ತು ನ್ಯಾಯದ ಬಗ್ಗೆ ಕಲ್ಪನೆಯೇ ಬರಲಿಲ್ಲ. ಅಲ್ಲ, ಈಗಲೂ ಬಂದಿಲ್ಲ, ಅದು ಬೇರೆ. ಅವ್ರ ಸಂತತಿಗೆ ಬರೋದಿಲ್ಲ, ಅದು ಬೇರೆ. ಹೇಳಿದ್ದು ರಾಜ್ಯಂಚ ಸುಮಹತ್ ಪ್ರಾಪ್ಯ ಆ ಜಗಾಮ ತಥೋ ವಾಲಿ ಹತ್ವಾ ತಂ ವಾನರರ್ಷಭ. ನಾನು ಏನು ತಂದುಕೊಂಡಿದ್ನೋ ಅದು ಅದಾಗಿರಲಿಲ್ಲ. ವಾಲಿ ಬಂದ. ತಥೋಹ ಮದದಾಂ ರಾಜ್ಯಂ ಗೌರವಾದ್ಭಯಯಂತ್ರಿತ. ಅವನು ಬಂದು ಕೂಡಲೇ ನನ್ನ ಕಿರೀಟವನ್ನು ತೆಗೆದು ಅವನ ಕಾಲ ಬಳಿ ಇಟ್ಟೆ, ರಾಜ್ಯವನ್ನು ಒಪ್ಪಿಸಿದೆ. ಸಮಾಂ ಜಿಘಾಂತುರ್ದುಷ್ಟಾತ್ಮ ವಾಲಿ ಪ್ರವ್ಯಥಿತೇಂದ್ರಿಯ ಪರಿಕಾಲಯತೆ ವಾಲಿ ಧಾವಂತಂ ಸಚಿವೈ ಸಹ. ಆದರೆ ಅವನು ಬಿಡಲಿಲ್ಲ, ನಮ್ಮಣ್ಣ ಅಟ್ಟಿಸ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ. ತಥೋಹಂ ವಾಲಿನಾ ತೇನ ಸೋನುಬದ್ಧ ಪ್ರದಾವಿತಃ ನದೀಶ್ಚ ವಿವಿಧ ಪಶ್ಯನ್ ವನಾನಿ ನಗರಾಣಿ ಚ. ನಾನು ಮುಂದೆ ಇದ್ದೆ, ನನ್ನ ಹಿಂದೆ ವಾಲಿ ಇದ್ದ. ಓಡ್ದೆ ಓಡ್ತಾ ನೋಡಿದೆ ನಗರಗಳನ್ನು, ನದಿಗಳನ್ನು ನೋಡಿದೆ, ಪರ್ವತಗಳನ್ನು ನೋಡಿದೆ. ಆದರ ಚತಲ ಸಂಕಾಚ ತಥೋ ವೈ ಪೃಥ್ವಿ ಮಮ. ಓಡ್ತಾ ಎಲ್ಲ ಪರಿಚಯ ಆಗೋಯ್ತು. ಅದಕ್ಕೆ ಅಷ್ಟು ಪರ್ಫೆಕ್ಟ್ ಆಗಿ ಹೇಳಿದ್ದು ಅಂತಂದ. ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಪ್ರಶ್ನೆ ಕೇಳಿದಾಗ
ಇಲ್ಲ, ಅಣ್ಣ ಅಟ್ಟಿಸ್ಕೊಂಡು ಬಂದಾಗ ಓಡ್ದೀನಿ ಅನ್ಲಿಲ್ಲ. ಯಾಕೆ ಹೇಳ್ದ ಅಂದರೆ ಚುಟುಕಾದ ನೇರವಾಗಿ ನಮ್ಮ ತಪ್ಪನ್ನ ಬಿಚ್ಚಿಕೊಡುವ ಪ್ರಶ್ನೆಯನ್ನ ಅಜ್ಞಾನದಿಂದಲೋ ಎಂಬಂತೆ ಎದುರಿಸಿ ಜಾಸ್ತಿ ಉತ್ತರ ಕೊಡಬೇಕು ಅಂತ. ದಟ್ ಇಸ್ ದ ಟೆಕ್ನಿಕ್. ಅದು ಏನು ಪ್ರಶ್ನೆ ಕೇಳಿದ್ದೇವೆ ಅಂತ ಹೇಳಿ ಗಾಬರಿ ಆಗಬೇಕು. ಪುರಂದರದಾಸರ ಆರಾಧನೆ ಆಗ್ತಾ ಇತ್ತು. ಡಯಾಸ್ ಮೇಲೆ ನಾನು ನಮ್ಮ ಗುರುಗಳು ಕೂತಿದ್ವಿ. ವಿದ್ಯಾಭೂಷಣರು ಮಾಡ್ತಾ ಇದ್ದದ್ದು ಅದು. ನಾನು ನಮ್ಮ ಗುರುಗಳು ಕೂತಿದ್ವಿ. ನಾನು ಕೇಳಿದೆ, ಒಂದು ಫೆಮಿನಿಸ್ಟ್ ದೃಷ್ಟಿಕೋನದ ಪ್ರಶ್ನೆ ಇದೆ ಪುರಂದರದಾಸರ ಮೇಲೆ. ಏನು? ಎಲ್ಲ ಹೆಣ್ಮಕ್ಳನ್ನೇ ಬೈಯೋದು ಯಾಕೆ ಪ್ರಾಚೀನರು? ಹೆಣ್ಣು ಇಲ್ಲದಿದ್ದರೆ ಗಂಡು ವೈರಾಗ್ಯದ ದಾರಿಯಲ್ಲಿರ್ತಾನೆ ಅಂತನೋ ಮೋಕ್ಷದ ದಾರಿಯಲ್ಲಿರ್ತಾನೆ ಅಂತನೋ, ಹೆಣ್ಣು ಅನ್ನುವ ಒಂದು ಪದಾರ್ಥವೇ ಜಗತ್ತಲ್ಲಿ ಇಲ್ಲದೆ ಹೋದರೆ ಅವನಿಗೆ ಮೋಕ್ಷ ಸಿಕ್ಕೇ ಬಿಡತ್ತೆ ಅಂತನೋ, ಯಾಕೆ ಅಷ್ಟೊಂದು ಹೆಣ್ಮಕ್ಳನ್ನು ಬೈಯೋದು? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದದ್ದು ಒಬ್ರು. ಅವರು ಕೊಟ್ಟರು. ನನಗೆ ಇದು ಸರಿಯಾದ ಉತ್ತರ ಅಲ್ಲ ಅನ್ನೋದು ಅರ್ಧ ಗಂಟೆ ಉತ್ತರ ಕೊಟ್ಟರು. ಪ್ರಶ್ನೆಗೆ ಉತ್ತರ ಬರಲಿಲ್ಲ. ನಮ್ಮ ಗುರುಗಳು, ಆ ಪ್ರಶ್ನೆ ಏನು ಅಂತ ಇನ್ನೊಮ್ಮೆ ಕೇಳು ಅಂದ್ರು. ನಾನು ಮತ್ತೆ ರಿಪೀಟ್ ಮಾಡಿದೆ. ಚುಟುಕಾಗಿ ಉತ್ತರ ಅಲ್ಲ. ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂದ್ರೆ ಹೆಣ್ಣಿಗೆ ಗಂಡಾಗಿ ಮಾಯೆ ಕಾಡುತ್ತೆ. ತಮ್ಮಲ್ಲಿರುವ ಕಾಮವನ್ನ ಬೈದುಕೊಳ್ಳೋದು ಹೆಸರು ಹೆಣ್ಣಿಗೆ ಅಷ್ಟೇ. ಹಾಗೆ ಹೆಣ್ಣು ಗಂಡನ್ನ ಬೈದುಕೊಳ್ಳುವಾಗ, ತನ್ನಲ್ಲಿರುವ ಕಾಮವನ್ನು ಬೈದುಕೊಳ್ಳುವಾಗ ಗಂಡನ್ನೇ ಬೈಬೇಕು ಅಷ್ಟೇ ಅಂತಂದು ಮುಗಿದೇ ಹೋಯ್ತು. ಅದು ಆ ನಮ್ಮಲ್ಲಿ ಇರುವಂತಹ ಒಂದು ಡಿಪ್ರೆಷನ್. ಅಯ್ಯೋ, ನಾನು ಪರಮಾರ್ಥಕ್ಕೆ ಎದುರಾಗಲಿಲ್ವಲ್ಲ ಅಂತ ಒಂದು ಡಿಪ್ರೆಷನ್ ಅಷ್ಟೇ. ಅದಕ್ಕೆ ಲಿಂಗ ಮತ್ತು ಫೆಮಿನಿಸಮ್ಮು ಇದೆಲ್ಲ ಬಣ್ಣ ಬಳಿಯೋ ಅಗತ್ಯನೇ ಇಲ್ಲ ಅಂತ ಮುಗಿದೇ ಹೋಯ್ತು ಇಷ್ಟೇ. ಅದಕ್ಕೆ ಅವ್ರು ಉತ್ತರ ಕೊಟ್ಟರು 1 ಗಂಟೆ. ಜನರಿಗೆಲ್ಲ ಏನು ಅಂತಿಲ್ಲ. ಹಾಗೆ ಕೆಲವೊಮ್ಮೆ ಚುಟುಕಾದ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಕೊಟ್ಬಿಟ್ರೆ, ಕರೆಕ್ಟ್ ಆಗಿದ್ರೆ ನೇರವಾಗಿ ಉತ್ತರ ಕೊಡ್ತಾರೆ. ಇಲ್ಲ ಅಂದರೆ ಬೆಳೆಸ್ತಾರೆ, ಎಲ್ಲೆಲ್ಲೋ ಹೊಟ್ಟೋಗುತ್ತೆ. ಮುಕ್ತ ಮಾರುಕಟ್ಟೆ, ಅಮುಕ್ತ ಮಾರುಕಟ್ಟೆ, ವ್ಯಾಪಾರ ಎಲ್ಲ ಬಂದ್ಬಿಡ್ತು ಅವ್ರ ಉತ್ತರದಲ್ಲಿ. ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಹಾಗಾಯ್ತು ಇದು. ಅಣ್ಣ ಓಡಿಸ್ಕೊಂಡು ಬಂದ, ಓಡ್ತಾ ಇದ್ದೆ, ಎಲ್ಲ ನೋಡಿದೆ, ಮುಗೀತು. ಅಲ್ಲ, ಅಯ್ಯೋ ಏನಾಯ್ತು ಗೊತ್ತಾ ಅಂತ ಶುರು ಮಾಡ್ದ ಅವನು. ಆದರಚತಲ ಅವನು ಗೊತ್ತಾಯ್ತು, ರಾಮನಿಗೆ ಗೊತ್ತಾಯ್ತು ಅಷ್ಟೇ. ಯಾಕೆಂದ್ರೆ ಅವನಿಗೆ ಗೊತ್ತಾಗಿದೆ ನಾನು ಯಾಕೆ ಕೇಳಿದೆ ಅಂತ. ಅದರ ಉದ್ದೇಶ ಇಷ್ಟು. ಅದನ್ನ ವಾಲ್ಮೀಕಿಗಳು ಹೇಳಲ್ಲ. ರಾಮನಿಗೆ ಗೊತ್ತಾಯ್ತು ಅದರಿಂದಾಗ ಮೌನ, ಅದನ್ನ ನಾವು ತಿಳ್ಕೊಳ್ಬೇಕು. ಓದೋದು ಯಾಕೆ? ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಇರ್ಬೇಕಲ್ವಾ? ಆ ರೀತಿ ಉತ್ತರ. ಅಲಾತ ಚಕ್ರ ಪ್ರತಿಮಾ ದೃಷ್ಟ ಗೋಷ್ಪದವತ್ಕೃತ. ಅಲಾತ ಚಕ್ರ ಪ್ರತಿಮಾ, ನನಗೆ ಒಂದು ಕಡೆ ಹೋಗಿ ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದ ಹಾಗಾಯ್ತು. ಅಂದ್ರೆ ದೊಂದಿ ಇರುತ್ತೆ, ಬೆಂಕಿ ತಿರುಗಿಸ್ತಾ ಇರಬೇಕಾದ್ರೆ ಒಂದೇ ಅದು ಸುತ್ತಲೂ ಸುತ್ತಿದಂತೆ ಚಕ್ರದಂತೆ ಭಾಸ ಆಗತ್ತೆ. ಈ ಸೀರಿಯಲ್ ಲೈಟ್ ಇದ್ದ ಹಾಗೆ ಅದು ಒಂದೇ ಆಫ್ ಆಗಿ ಆನ್ ಆಗೋದು. ಆದರೆ ಅದು ಟೈಮನ್ನು ಫಿಕ್ಸ್ ಮಾಡಿರೋದ್ರಿಂದಾಗಿ ಅದು ಓಡ್ತಾ ಇರುವಂತೆ ಕಾಣುತ್ತೆ. ಹಾಗೆ ಭೂಮಂಡಲವನ್ನು ನಾನು ಓಡ್ತಾ ನಾನೊಬ್ಬನೇ ಓಡಿದ್ದು. ನನಗೆ ಈ ದಿಕ್ಕಿನಲ್ಲಿ ಹೋಗಬೇಕು, ಆಮೇಲೆ ವಾಪಸ್ ಬಂದು ಸೆಂಟರ್ ಪಾಯಿಂಟ್ಗೆ ಬಂದು ಮತ್ತೆ ಬೇರೆ ದಿಕ್ಕಿಗೆ ಓಡಬೇಕು, ಅವೆಲ್ಲ ಇಲ್ಲ. ಓಡ್ತಾ ಇದ್ದೆ, ಅದು ಹಾಗೆ ಬಂದ್ಬಿಡ್ತು ಅಷ್ಟೇ. ಏ ಪೂರ್ವಾಂ ದಿಜಂ ತಥೋ ಗತ್ವಾ ಪಶ್ಯಾಮಿ ವಿವಿಧಾಂಧ್ರುಮಾನ್. ಇಷ್ಟಕ್ಕೆ ಮಾತು ನಿಲ್ಸಲ್ಲ ಅವನು. ಪೂರ್ವ ದಿಕ್ಕಿಗೆ ಹೋದೆ, ಥರದ ಮರ ನೋಡಿದೆ, ಪರ್ವತ ನೋಡಿದೆ, ಬೆಟ್ಟ ನೋಡಿದೆ, ಗುಹೆ ನೋಡಿದೆ, ಸರೋವರ ನೋಡಿದೆ. ಉದಯಂ ತತ್ರ ಪಶ್ಯಾಮಿ ಪರ್ವತಂ ಧಾತು ಮಂಡಿತಂ. ಸೂರ್ಯನ ಬೆಳಕು ಮೊದಲು ಬೀಳುವ ಜಾಗವನ್ನು ನೋಡಿದೆ. ಕ್ಷೀರೋದಂ ತಾಗರಂ ಚೈವ ನಿತ್ಯಂ ಅಪ್ಸರಸಾಲಯಂ. ಅಪ್ಸರೆಯರ ಆಲಯವನ್ನೆಲ್ಲ ನೋಡಿದೆ. ಪರಿಕಾಲ್ಯಮಾನಸ್ತು ತದಾ ವಾಲಿನಾಭಿಧೃತೋಷಹಂ ಪುನರಾವೃತ್ಯ ತಹತ
ಪ್ರಸ್ಥಿತೋಹಂ ತದಾ ವಿಭೋ. ವಾಲಿ ಅಟ್ಟಿಸ್ಕೊಂಡು ಓಡ್ತಾ ಇದ್ದ, ಬರ್ತಾ ಇದ್ದ, ಓಡ್ತಾ ಇದ್ದೆ. ದಿಶಸ್ತಸ್ಯಾಸ್ತತೋ ಭೂಯ ಪ್ರಸ್ಥಿತೋ ದಕ್ಷಿಣಾಂ ದಿಶಂ. ಹಾಗೆ ಪೂರ್ವ ದಿಕ್ಕಿನಿಂದ ಬಲಗಡೆಗೆ ತಿರುಗಿದೆ, ದಕ್ಷಿಣ ಸಿಕ್ಕಿತು. ವಿಂಧ್ಯಪಾದ ಪತಂಕೀರ್ಣಾಂ, ಅಲ್ಲಿಗೆ ಎಡಗಡೆ. ಇಲ್ಲಿಂದ ಹೋಗ್ತಾ ನಮಗೆ ಬಲಗಡೆ, ಅಲ್ಲಿ ಎಡಗಡೆ. ವಿಂಧ್ಯಕ್ಕೆ ಹೋದೆ, ದ್ರುಮಶೈಲಾಂತರೇ ಪಶ್ಯನ್ ಭೂಯೋ ದಕ್ಷಿಣತೋ ಪರಂ. ಆಮೇಲೆ ದಕ್ಷಿಣದಿಂದ ಹಾಗೆ ತರಿದೆ, ಪಶ್ಚಿಮಕ್ಕೆ ಕೊಟ್ಟೋದೆ. ಇದು ಸಂಧ್ಯಾ ವಂದನೆಯಲ್ಲಿ ತಿರುಗ್ಬಿಟ್ಟೆ ಅಷ್ಟೇ ತಾತ್ಪರ್ಯ. ಇವರೆಲ್ಲ ಇಲ್ಲೇ ತಿರುಗ್ತಾರೆ ರೂಮ್ ಒಳಗಡೆ, ನಾನು ಇಡೀ ದಿಕ್ಕುಗಳು ತಿರ್ಕೊಂಡು ಬಂದೆ. ಹಿಮವಂತಂಚ ಮೇರುಂಚ ಸಮುದ್ರಂ ಚ ತಥೋತ್ತರಂ. ಹಾಗೆ ಪಶ್ಚಿಮದಿಂದ ಉತ್ತರ ದಿಕ್ಕಿಗೆ ಹೊಟ್ಟೋದೆ. ಯದಾ ನವಿಂದೇ ಚರಣಂ ವಾಲಿನ ತಮಭುದ್ರುತಃ. ಓಡ್ತಾ ಇದ್ದೀನಿ, ಅವನು ಬೆನ್ನು ಹಿಂದೆ ಬಿಡ್ತಾನೆ ಇಲ್ಲ, ಬೆನ್ನು ಬಿದ್ದಿದ್ದಾನೆ ಅವನು. ತಥೋ ಮಾಂ ಬುದ್ಧಿ ಸಂಪನ್ನೋ ಹನುಮಾನ್ ವಾಕ್ಯಮಬ್ರವೀತ್. ಇದಾನೀಂ ಮೇ ಸ್ಮೃತಂ ರಾಜನ್ ಯಥಾ ವಾಲಿ ಹರೀಶ್ವರ. ಆಗ ಹನುಮಂತ ಹೇಳಿದ, ಅಯ್ಯೋ ಎಷ್ಟು ದೂರ ಅಂತ ಓಡ್ತಪ್ಪ, ಪಕ್ಕದಲ್ಲೇ ಇದೆ ಕಿಷ್ಕಿಂಧೆ. ಇದು ಅಂದರೆ ಪಕ್ಕದಲ್ಲೇ ಒಂದು ಜಾಗ ಇದೆ, 1 ಯೋಜನ ದೂರದಲ್ಲಿ. ಅದನ್ನ ಮತಂಗ ಪರ್ವತ ಅಂತ ಕರೀತಾರೆ. ಮತಂಗ ಏನ ಯದಾ ಚಪ್ತೋ ಯಸ್ಮಿನ್ ಆಶ್ರಮ ಮಂಡಲೇ ಪ್ರವಿಶೇದ್ಯದಿವಾ ವಾಲಿ ಮೂರ್ಧಾಸ ಶತದಾ ಭವೇತ್. ಮತಂಗ ಋಷಿಗಳ ಶಾಪ ಇದೆ, ಅಲ್ಲಿ ಪ್ರವೇಶ ಮಾಡಿದ್ರೆ ತಲೆ ಒಡೆದೋಗ್ಬಿಡುತ್ತೆ ವಾಲಿಯದ್ದು. ಹಾಗಂತ ಅವ್ರ ಶಾಪ ಇದೆ. ತತ್ರ ವಾಸ ಸುಖೋಸ್ಮಾಕಂ ನಿರುದ್ವಿಗ್ನೋ ಭವಿಷ್ಯತೆ. ಅಲ್ಲಿದ್ರೆ ಟೆನ್ಷನ್ನೇ ಇರೋದಿಲ್ಲ. ತತ್ರ ಪರ್ವತ ಮಾತಾದ್ಯ ಋಷ್ಯಮೂಕಂ ನೃಪಾತ್ಮಜ ನ ವಿವೇಚ ತದಾ ವಾಲಿ ಮತಂಗಸ್ಯ ಭಯಾತ್ತದಾ. ಆಮೇಲೆ ಕಿಷ್ಕಿಂಧೆಯ ಪಕ್ಕದಲ್ಲೇ ಜಾಗ ಇತ್ತು. ಅದು ನಾನು ಅದು ಗೊತ್ತಾಗದೆ ಓಡಿ ಎಲ್ಲ ಗೊತ್ತಾಗಿ ಆಮೇಲೆ ಇಲ್ಲೇ ಪಕ್ಕದಲ್ಲಿ ಬಂದು ಕೂತ್ಕೊಂಡೆ. ಏವಂ ಮಯಾ ತದಾ ರಾಜನ್ ಪ್ರತ್ಯಕ್ಷಮುಪಲಕ್ಷಿತಂ ಪೃಥಿವೀ ಮಂಡಲಂ ತರ್ವಂ ಗುಹಾಂ ಅಸ್ಮಿ ಆಗತಸ್ತತಃ. ಹೀಗೆ ಎಲ್ಲ ಗೊತ್ತಿತ್ತು ನನಗೆ ಅಂತ ಇಷ್ಟು ದೀರ್ಘವಾದ ಉತ್ತರವನ್ನು ಹೇಳಿ ಮುಗಿಸಿದ ಅನ್ನುವಲ್ಲಿಗೆ 46ನೇ ಅಧ್ಯಾಯ. ರಾಮದೇವರು ಸುಗ್ರೀವಗೆ ಪ್ರಶ್ನೆ ಕೇಳ್ತಾರೆ. ಅವಾಗ ಕಪಿಗಳೆಲ್ಲ ಹಾರೋಗ್ಬಿಟ್ಟಿದ್ರು, ಹೊಟ್ಟೋಗಿದ್ರು. ಹನುಮಂತ ಇದ್ರೆ ಇಲ್ಲ, ಹನುಮಂತನ ಹೋಗಾಗಿದ್ದು. ಹನುಮಂತ ಹೇಳ್ದ ಅಂತ ನಾನು ಹೇಳ್ಬೋದಲ್ಲ, ಇವ್ರು ಹೋದ್ಮೇಲೆ ಹೇಳ್ಬೋದಲ್ಲ. ಹನುಮಂತ ಹೇಳ್ದ ಆಮೇಲೆ ಈಗಲ್ಲ. ಹೀಗೆ 46ನೇ ಸರ್ಗ ಮುಗೀತು. 47ನೇ ಸರ್ಗ ಮುಂದಿನ ಶನಿವಾರ ಭಾನುವಾರ ನೋಡೋಣ. ಕೃಷ್ಣಾರ್ಪಣಮಸ್ತು.